ಹಾಯ್ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಸಾಧನಾ ಶಂಕರ್ ಅಕಾಡೆಮಿ ಶಿಕಾರಿಪುರ. ಸೊ ಸ್ನೇಹಿತರೆ, ಸಾಧನಾ ಶಂಕರ್ ಅಕಾಡೆಮಿಯ ಆ್ಯಪಲ್ಲಿ HSTR, GPSTR, PSTR, ಕರ್ನಾಟಕ TET ಕೋರ್ಸಸ್ಗಳೆಲ್ಲ ಆಲ್ರೆಡಿ ಲಾಂಚ್ ಆಗಿದೆ ಸ್ನೇಹಿತರೆ. ತುಂಬ ಹುಡುಗರು ಸಬ್ಸ್ಕ್ರೈಬ್ ಆಗಿದ್ದಾರೆ. ತಾವು ಕೂಡ ಸಬ್ಸ್ಕ್ರೈಬ್ ಆಗಿ. ಎಕ್ಸಾಮ್ ಬಂದಮೇಲೆ ಸಬ್ಸ್ಕ್ರೈಬ್ ಆಗ್ತೀರಾ ಅಂದರೆ ಸಬ್ಸ್ಕ್ರೈಬ್ ಆಗ್ತೀರಾ, ಆದರೆ ಎಕ್ಸಾಮ್ ಅಂತೂ ಪಕ್ಕ ಪಾಸ್ ಆಗಲ್ಲ. ಎಕ್ಸಾಮ್ ಬರೋವರೆಗೂ ಕೂಡ ಈ ಆ್ಯಪು ನಿಮಗೆ ಹಾಗೇ ಇರುತ್ತೆ. ಹಾಗಾಗಿ ಈಗಲಿಂದಲೇ ನೋಟ್ಸ್ ಮಾಡ್ಕೋತಾ ಬನ್ನಿ ಅಂತ ಹೇಳ್ತಾ, ನೆಕ್ಸ್ಟ್ 10th ಕ್ಲಾಸ್ LBA ಕ್ವಶನ್ಸ್ಗಳನ್ನು ಕೂಡ ಅದರಲ್ಲಿ ಹಾಕಿದ್ದೀವಿ. ಜನರಲ್ ಸೈನ್ಸ್ ಅಂತೂ ಈಗ PC to DC ನಿಮ್ಮ ಜೊತೆಗೆ ಚರ್ಚೆಯನ್ನು ಮಾಡ್ತಾಯಿದ್ದೀವಿ ಸ್ನೇಹಿತರೆ. ಮತ್ತು ಈಗ ಸ್ಟಿಲ್ ಏನು ಪೊಲೀಸ್ ಕಾನ್ಸ್ಟೇಬಲ್ ಕಾಲ್ ಮಾಡಿದ್ದಾನೆ, ಅದಕ್ಕೆ ಜನರಲ್ ಸೈನ್ಸ್ ಅಂತಕ್ಕಂಥದ್ದೇ ಕಡಿಮೆ ಖರ್ಚಲ್ಲಿ. ಯಾಕಂದರೆ 15ರಿಂದ 20 ಕ್ವಶನ್ ಜನರಲ್ ಸೈನ್ಸಲ್ಲಿ ಬರುತ್ತೆ. ಆರ್ಟ್ಸ್ನವರಿಗೆ ತುಂಬಾ ಜನರಲ್ ಸೈನ್ಸ್ ಇಂಪಾರ್ಟೆಂಟ್. ಬಟ್ ಒಂದು 15 ವರ್ಷ ಪೊಲೀಸ್ ಕಾನ್ಸ್ಟೇಬಲ್ ಕ್ಲಾಸನ್ನು ಮಾಡಿ 1000ಕ್ಕೂ ಹೆಚ್ಚು ಪೊಲೀಸ್ಗಳನ್ನು ಶಿಕಾರಿಪುರದಲ್ಲೇ ನಾವು ರೆಡಿ ಮಾಡಿರೋದ್ರಿಂದ ಅನುಭವ ತುಂಬ ಇದೆ. ಈ ಆ್ಯಪನ್ನು ಪರ್ಚೇಸ್ ಮಾಡ್ಕೊಳ್ಳಿ. ನೋಡಿ, ಓಕೆ ನೋಡಿ, 2004ರಲ್ಲಿ ಏನು ಪೊಲೀಸ್ ಕಾನ್ಸ್ಟೇಬಲ್ ಪೇಪರ್ ಬಂದಿತ್ತು, ಆ ಪೇಪರಲ್ಲಿ ಬಂದಿರತಕ್ಕಂಥ ಸೈನ್ಸ್ ಪ್ರಶ್ನೆಗಳನ್ನು ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ ಸ್ನೇಹಿತರೆ. ನೋಡಿ, ವಿಟಮಿನ್ ಎ ಕೊರತೆಯು ಯಾವ ಕಾಯಿಲೆಗೆ ಕಾರಣವಾಗುತ್ತದೆ? ಈ ಹಿಂದೆ ನಾನು ಏನು 2002ರ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಿದ್ದೆ. ಅದರಲ್ಲಿ ಬಂದಿರತಕ್ಕಂಥ ರಿಪೀಟೆಡ್ ಪ್ರಶ್ನೆ ಸಿಂಪಲ್. ರಾತ್ರಿ ಕುರುಡು ಆಲ್ರೆಡಿ ನಿಮಗೆ ಗೊತ್ತಿದೆ. ವಿಟಮಿನ್ ಎ, ಓಕೆ, ಇದ್ರ ಬಗ್ಗೆ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಮಾಡಿರೋದ್ರಿಂದ ಮತ್ತೆ ಮಾಡೋದಿಲ್ಲ. ನೆಕ್ಸ್ಟ್ ರಿಕೇಡ್ಸ್, ಮೂಳೆ ರೋಗ ಅಂತ ಇದೆ. ಓಕೆ, ಅದು ಕೂಡ ಅಲ್ಲಿ ನಾನು ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ ನಾನು. ದಟ್ ಈಸ್ ಮೆದು ಮೂಳೆ ರೋಗ ಅಂತ, ಅದು ಈ ಥರ ಮಿಸ್ ಆಗಿಬಿಟ್ಟಿದೆ. ದಟ್ ಈಸ್ ರಿಕೇಡ್ಸ್ ಅಂತ ಕರಿತೀವಿ. ಸಿಂಪಲ್ ಏನು ವಿಟಮಿನ್ ಡಿ ಅಂತ ಹೇಳ್ತೀವಿ. ವಿಟಮಿನ್ ಡಿ ಕ್ಲಿಯರ್. ಇದರ ಕೊರತೆಯಿಂದ ಸಿಂಪಲ್ 2 ರೋಗ ಬರುತ್ತೆ ಮಕ್ಕಳಲ್ಲಿ. ಕ್ಲಿಯರ್, ಮಕ್ಕಳಲ್ಲಿ, ಚಿಲ್ಡ್ರನ್ಸ್ಗಳಲ್ಲಿ ಮತ್ತು ವಯಸ್ಕರಲ್ಲಿ. ವಯಸ್ಕರು ಅಂದರೆ ನಿಮ್ಮಲ್ಲಿ, ಮತ್ತು ನೀವು ಮಕ್ಕಳಲ್ಲ. ಕ್ಲಿಯರ್, ವಯಸ್ಕರಲ್ಲಿ. ಮಕ್ಕಳಲ್ಲಿ ಅದಕ್ಕೆ ನೆನ್ಪಿಡ್ಕೊಳ್ಳೋಕ್ಕೆ ಕ್ರಿಕೆಟ್ ಆಡೋ ಮಕ್ಕಳಿಗೆ ರಿಕೇಡ್ಸ್ ಅಂತ. ಕ್ಲಿಯರ್, ರಿಕೇಡ್ಸ್ ರೋಗ ಬರುತ್ತೆ ಮಕ್ಕಳಲ್ಲಿ. ನಿಮ್ಮಲ್ಲಿ ಆಸ್ಟಿಯೋ ಮಲಾಸಿಯಾ ಅಂತ ಬರುತ್ತೆ. ಆಸ್ಟಿಯೋ ಮಲಾಸಿಯಾ ಎರಡೂ ಕೂಡ ಈ ರೋಗದ ಲಕ್ಷಣಗಳೇನಪ್ಪ ಅಂದರೆ ಸಾಫ್ಟ್ ಬೋನ್ಸ್ ಅಂತ. ಸಾಫ್ಟ್ ಬೋನ್ಸ್, ಮೃದು ಮೂಳೆಗಳು. ಕ್ಲಿಯರ್. ನೆಕ್ಸ್ಟ್ ಉಸಿರಾಟದ ತೊಂದರೆ. ಏನು ನಮ್ಮ ರಕ್ತ ಇದೆ, ರಕ್ತದಲ್ಲಿ ಕೆಂಪು ರಕ್ತ ಕಣಗಳಿದೆ. ಕೆಂಪು ರಕ್ತ ಕಣಗಳಲ್ಲಿ ಹಿಮೋಗ್ಲೋಬಿನ್ ಕೊರತೆಯಿಂದ ಆಮ್ಲಜನಕದ ಸಾಗಾಣಿಕೆ ಕಡಿಮೆ ಆಗುತ್ತೆ. ಇದಕ್ಕೆ ನಾವು ಉಸಿರಾಟದ ತೊಂದರೆ ಅಂತ ಕರಿತೀವಿ. ಸ್ಕರ್ವಿ, ಇದ್ರ ಬಗ್ಗೆ ಹೇಳಿದ್ದೀನಿ. ವಿಟಮಿನ್ ಸಿ, ಇದಕ್ಕೆ ಆಸ್ಕಾರ್ಬಿಕ್ ಆ್ಯಸಿಡ್ ಅಂತಲೂ ಕೂಡ ಕರಿತೀವಿ. ಇದು ವಿಟಮಿನ್ ಸಿ ಕೊರತೆಯಿಂದ ಬರ್ತಕ್ಕಂತಹ ರಕ್ತ ಪಿತ್ತ ವ್ಯಾಧಿ ಸ್ಕರ್ವಿ. ರಕ್ತ ಪಿತ್ತ ಅಂದರೆ ಬಾಯಿನ ಒಸಡುಗಳಿಂದ ರಕ್ತ ಸೋರಿಕೆ ಆಗ್ತಕ್ಕಂಥದ್ದಕ್ಕೆ ನಾವು ಅಂತ ಕರಿತೀವಿ ರಕ್ತ ಪಿತ್ತ ವ್ಯಾಧಿ ಅಂತ ಕರಿತೀವಿ, ಆರ್ ಸ್ಕರ್ವಿ ಅಂತ ಕರಿತೀವಿ. ವಿಟಮಿನ್ ಸಿ ಆರ್ ಆಸ್ಕಾರ್ಬಿಕ್ ಆ್ಯಸಿಡ್ ಏನಿದೆ ಅದರ ಕೊರತೆಯಿಂದ ಬರ್ತಕ್ಕಂಥ ರೋಗ. ಮತ್ತು ಈ ವಿಟಮಿನ್ ಸಿ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತಕ್ಕಂಥದ್ದು. ಆ್ಯಪನ್ನು ಪರ್ಚೇಸ್ ಮಾಡಿದ್ರೆ ಅದರಲ್ಲಿ ವಿಟಮಿನ್ ಬಗ್ಗೆನೇ ಇನ್ ಡೀಟೇಲ್ ಆಗಿರ್ತಕ್ಕಂಥ ಕ್ಲಾಸ್ ಇರುತ್ತೆ. ಸಸ್ಯಗಳಲ್ಲಿ ಹಸಿರಾಗಿರಲು ಕಾರಣವಾಗಿರ್ತಕ್ಕಂಥ ಪಿಗ್ಮೆಂಟ್ ಅಂತ ಹೇಳಿದ್ದೇನೆ. ಪ್ಲ್ಯಾಂಟ್ಸ್ಗಳು ಏನು ಗ್ರೀನ್ ಇರುತ್ತೆ, ಆ ಗ್ರೀನ್ ಕಲರಿಗೆ ಕಾರಣವಾಗಿರ್ತಕ್ಕಂಥ ಪಿಗ್ಮೆಂಟ್ ಯಾವುದು ಅಂತ ಕೇಳಿದರೆ ಸಿಂಪಲ್ ಕ್ಲೋರೋಫಿಲ್. ಏನು ಈ ಸಸ್ಯಗಳಲ್ಲಿ ಕ್ಲೋರೋಫಿಲ್ ಇದೆ. ಈ ಕ್ಲೋರೋಫಿಲ್ ಅಂತಕ್ಕಂಥದ್ದು ಏನಿದೆ, ಇದು ಸಸ್ಯಗಳ ಬಣ್ಣ ಹಸಿರಾಗಲಿಕ್ಕೆ ಕಾರಣ. ಸಿಂಪಲ್, ಇದೇ ಕ್ಲೋರೋಫಿಲ್ ಸನ್ಲೈಟ್, ಸೂರ್ಯನ ಬೆಳಕನ್ನು ಹೀರ್ಕೊಳ್ಳಿಕ್ಕೆ ಸಹಾಯವನ್ನು ಮಾಡುತ್ತೆ. ಕ್ಲಿಯರ್. ಇದಕ್ಕೆ ಸಸ್ಯಗಳ ಲೈಫ್ ಪಿಗ್ಮೆಂಟ್ ಅಂತ ಕರಿತೀವಿ. ಸಸ್ಯಗಳ ಲೈಫ್ ಪಿಗ್ಮೆಂಟ್ ಅಂತ, ಸಸ್ಯಗಳ ಜೀವವನ್ನು ನಿರ್ವಹಣೆ ಮಾಡ್ತಕ್ಕಂಥ ವರ್ಣಕ ಅಂತ ಕರಿತೀವಿ. ಇದು ಸಸ್ಯಗಳ ಬಣ್ಣ ಹಸಿರಾಗಿರಲು ಕಾರಣವಾಗಿರ್ತಕ್ಕಂತಹ ವರ್ಣಕ. ಸೊ ನೆಕ್ಸ್ಟ್ ಜಾಂತೋಫಿಲ್ ಇದೆ. ಸಿಂಪಲ್, ನಾನೇನು ಕಲರ್ ಬರಿತೀನಿ ಅದೇ ಕಲರ್. ಸಾಮಾನ್ಯವಾಗಿ ಸಸ್ಯಗಳ ಹಳದಿ ಬಣ್ಣಕ್ಕೆ ಕಾರಣವಾಗಿರ್ತಕ್ಕಂತಹ ಪಿಗ್ಮೆಂಟ್ ಯೆಲ್ಲೋ ಕಲರ್ಗೆ. ಸೊ ಯೆಲ್ಲೋ ಕಲರ್ ಅಂದರೆ ನೋಡಿ, ಸಾಮಾನ್ಯವಾಗಿ ಸಸ್ಯಗಳ ಎಲೆಗಳು ಅದಕ್ಕೆ ಏಜ್ ಜಾಸ್ತಿ ಆದಾಗ ಯೆಲ್ಲೋ ಕಲರಿಗೆ ಕನ್ವರ್ಟ್ ಆಗತ್ತಲ್ವಾ. ಈ ಥರ ಸಸ್ಯದ ಹಳದಿ ಬಣ್ಣಕ್ಕೆ ಕಾರಣವಾಗಿರ್ತಕ್ಕಂಥ ಪಿಗ್ಮೆಂಟ್ ಯಾವುದಪ್ಪ ಅಂತ ಕೇಳಿದ್ರೆ ಜಾಂತೋಫಿಲ್. ನೆಕ್ಸ್ಟ್ ಆಂಥೋಸಯಾನಿನ್ ಅಂತ ಏನಿದೆಯಲ್ವಾ, ಇದು ಸಸ್ಯಗಳ ಕ್ಲಿಯರ್ ಸಿಂಪಲ್ ನೇರಳೆ ಬಣ್ಣ, ನೇರಳೆ
ಕ್ಲಿಯರ್, ವೈಲೆಟ್ ಕಲರ್ ನೇರಳೆ ಬಣ್ಣ, ನೆಕ್ಸ್ಟ್ ನೀಲಿ ಬಣ್ಣಕ್ಕೆ, ನೆಕ್ಸ್ಟ್ ಕೆಂಪು ಬಣ್ಣಕ್ಕೆ ಕಾರಣವಾಗಿರ್ತಕ್ಕಂತಹ ಪಿಗ್ಮೆಂಟ್ ರೆಡ್ ಕಲರ್, ಬ್ಲೂ ಕಲರ್, ನೆಕ್ಸ್ಟ್ ವೈಲೆಟ್ ಕಲರ್ ಏನಿದೆಯಲ್ವಾ ಅದಕ್ಕೆ ಕಾರಣವಾಗಿರ್ತಕ್ಕಂಥ ಪಿಗ್ಮೆಂಟ್ ಯಾವುದಪ್ಪ ಅಂತ ಕೇಳಿದ್ರೆ ಆಂಥೋಸಯಾನಿನ್. ಇದು ಒಂದು ಸಸ್ಯನ ಯು ವಿ ರೇಸಿಂದ ಪ್ರೊಟೆಕ್ಟ್ ಮಾಡುತ್ತೆ, ಅಷ್ಟೇ ಅಲ್ಲ ಆಂಟಿ ಆಕ್ಸಿಡೆಂಟ್ ಥರ ವರ್ಕ್ ಕೂಡ ಮಾಡುತ್ತೆ. ಸೊ ನಿಮಗೆಲ್ಲ ಗೊತ್ತಿದೆ. ಇನ್ನೊಂದು ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್ ದಟ್ ಇಸ್ ದ ಹಿಮೋಗ್ಲೋಬಿನ್. ಹಿಮೋಗ್ಲೋಬಿನ್ ಇಲ್ಲಿ ಹೀಮ್ ಅಂತಕ್ಕಂಥದ್ದು ದಿಸ್ ಇಸ್ ದ ಐರನ್ ಕಂಟೆಂಟ್, ಗ್ಲೋಬಿನ್ ಅಂತಕ್ಕಂಥದ್ದು ದಟ್ ಇಸ್ ದ ಪ್ರೋಟೀನ್ ಕಂಟೆಂಟ್. ನೋಡಿ ಈ ಪ್ರೋಟೀನ್ ನೋಡಿ, ಪ್ರೋಟೀನ್ ಅಂದರೆ ಇನ್ನಿಂದ ಎಂಡಾಗೋದೆಲ್ಲ ಪ್ರೋಟೀನ್, ಮೆಲನಿನ್ ಪ್ರೋಟೀನ್, ಥೈರಾಕ್ಸಿನ್ ಪ್ರೋಟೀನ್, ಈ ಥರ ತಲೆಯಲ್ಲಿಟ್ಕೊಳ್ಳಿ. ಈ ಕಬ್ಬಿಣ ಮತ್ತು ಪ್ರೋಟೀನ್ ಅಂಶದಿಂದ ಆಗಿರ್ತಕ್ಕಂಥ ಏನು ಹಿಮೋಗ್ಲೋಬಿನ್ ಇದೆ, ಇದೇ ಹಿಮೋಗ್ಲೋಬಿನ್ RBC ಅಂದರೆ ಕೆಂಪು ರಕ್ತ ಕಣಗಳ ಬಣ್ಣ ಕೆಂಪಾಗಿರಲು ಕಾರಣವಾಗಿರ್ತಕ್ಕಂಥ ವರ್ಣಕ. ಈ ಕೆಂಪು ರಕ್ತ ಕಣಗಳು ನಮ್ಮ ಜೀವಕೋಶಗಳಿಗೆ ಬೇಕಾಗಿರ್ತಕ್ಕಂಥ ಆಮ್ಲಜನಕವನ್ನು ಸಾಗಾಣಿಕೆ ಮಾಡುತ್ತೆ ಮತ್ತು ಜೀರ್ಣವಾಗಿರ್ತಕ್ಕಂಥ ಆಹಾರ ಗ್ಲೂಕೋಸ್ ರೂಪದಲ್ಲಿ ಇದನ್ನು ಸಾಗಾಣಿಕೆ ಮಾಡುತ್ತೆ. ಓಕೆ, ಮತ್ತು ಆಮ್ಲಜನಕದ ಬದಲಿ ನೀವು ದಮ್ ಹೊಡೆದ್ರೆ ಕಾರ್ಬನ್ ಮೊನಾಕ್ಸೈಡನ್ನು ಸಾಗಾಣಿಕೆ ಮಾಡುತ್ತೆ. ಕಾರ್ಬನ್ ಡೈಆಕ್ಸೈಡನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸಾಗಾಣಿಕೆ ಮಾಡಲ್ಲ. ಕಾರ್ಬನ್ ಡೈಆಕ್ಸೈಡನ್ನು ಸಾಗಾಣಿಕೆ ಮಾಡತಕ್ಕಂಥ ರಕ್ತದ ಘಟಕ ಯಾವುದಪ್ಪ ಅಂತ ಕೇಳಿದರೆ ದಟ್ ಈಸ್ ದ ಪ್ಲಾಸ್ಮಾ. ಇದು ಕೂಡ ಬುಕ್ಗಳಲ್ಲಿಲ್ಲ, ಒಂದು ಗೂಟದ ಪ್ರಶ್ನೆ ಎಕ್ಸಾಮಿಗೆ ಬರ್ಬೋದು ಸ್ನೇಹಿತರೆ. ಕ್ಲಿಯರ್. ಕಾರ್ಬನ್ ಡೈಆಕ್ಸೈಡನ್ನು ಯಾವುದು ಹೆಚ್ಚಿನ ಪ್ರಮಾಣದಲ್ಲಿ ಸಾಗಾಣಿಕೆ ಮಾಡುತ್ತೆ ಅಂತ ಕೇಳಿದರೆ ದಿಸ್ ಇಸ್ ದ ಪ್ಲಾಸ್ಮಾ. 70% ಕಾರ್ಬನ್ ಡೈಆಕ್ಸೈಡನ್ನು ಕಾರ್ಬೋನೇಟ್ ಫಾರ್ಮಲ್ಲಿ, ಕಾರ್ಬೋನೇಟ್ ರೂಪದಲ್ಲಿ ಪ್ಲಾಸ್ಮಾ ಏನು ಮಾಡುತ್ತೆ, ಸಾಗಾಣಿಕೆ ಮಾಡುತ್ತೆ, ವಿನಿಮಯ ಕ್ರಿಯೆಗೆ ಏನು ಮಾಡುತ್ತೆ, ಹೆಲ್ಪ್ ಮಾಡುತ್ತೆ. ಇದ್ರ ಜೊತೆಗೆ ಮತ್ತೊಂದು ಪಿಗ್ಮೆಂಟ್ ಬರುತ್ತೆ, ದಿಸ್ ಇಸ್ ದ ಕೆರೋಟನಾಯ್ಡ್ ಅಂತ ಕರಿತೀವಿ. ಕೆರೋಟನಾಯ್ಡ್ ಇನ್ನೊಂದು ಪಿಗ್ಮೆಂಟ್ ಬರುತ್ತೆ ದಟ್ ಇಸ್ ದ ಕೆರೋಟನಾಯ್ಡ್. ಇದು ಸಸ್ಯಗಳ ಕೆಂಪು, ನೆಕ್ಸ್ಟ್ ಕಿತ್ತಳೆ, ನೆಕ್ಸ್ಟ್ ಹಳದಿ ಬಣ್ಣಕ್ಕೆ ಕಾರಣವಾಗಿರ್ತಕ್ಕಂತಹ ವರ್ಣಕ. ಕ್ಲಿಯರ್. ಹಳದಿ ಬಣ್ಣಕ್ಕೆ ಕಾರಣವಾಗಿರ್ತಕ್ಕಂಥ ವರ್ಣಕ. ಸಾಮಾನ್ಯವಾಗಿ ಹಾಲೇನಿದೆ, ಮಿಲ್ಕ್ ಏನಿದೆ, ಮಿಲ್ಕ್ ಯೆಲ್ಲೋ ಕಲರಿಗೆ ಬರುತ್ತೆ ಅಂದರೆ ಅದಕ್ಕೆ ಕಾರಣ ದಟ್ ಇಸ್ ದ ಕೆರೋಟನಾಯ್ಡ್. ಇನ್ನೊಂದಿದೆ ಸಿಂಪಲ್ ಬೀಟಾಲಿಯನ್ ಅಂತ. ಕ್ಲಿಯರ್. ಬೀಟಾಲಾಯನ್ ಅಂತ ಇದೆ. ಇದು ಬೀಟ್ರೋಟ್ದ ಕೆಂಪು ಬಣ್ಣಕ್ಕೆ ಕಾರಣವಾಗಿರ್ತಕ್ಕಂಥ ವರ್ಣಕ. ಬೀಟ್ರೋಟ್ದ ರೆಡ್ ಕಲರಿಗೆ ಕಾರಣವಾಗಿರ್ತಕ್ಕಂತಹ ಪಿಗ್ಮೆಂಟ್. ನೋಡಿ, ಈ ಪಿಗ್ಮೆಂಟ್ ಮೇಲೆ ಆಗಾಗ ನಮ್ಮ PC ಎಕ್ಸಾಮಲ್ಲಿ ಕ್ವಶನ್ಸ್ ಕೇಳ್ತಿದ್ದಾನೆ, ಹಾಗಾಗಿ ನೋಡ್ಕೊಳ್ಳಿ. ಮತ್ತು ಇನ್ನೂ ಉಳ್ಕೊಂಡಿರ್ತಕ್ಕಂಥ ಪಿಗ್ಮೆಂಟನ್ನು ಮತ್ತೆ ನಾನು ಆ ಟೈಮ್ ಬಂದಾಗ, ಆ ಕ್ವಶನ್ ಬಂದಾಗ ಮತ್ತೆ ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಬರ್ತೀನಿ ಸ್ನೇಹಿತರೆ. ಸಾಮಾನ್ಯವಾಗಿ ಮನುಷ್ಯನ ದೇಹದಲ್ಲಿರಬೇಕಾದ ಸಾಧಾರಣ ಉಷ್ಣಾಂಶ 2002 ಪೇಪರಲ್ಲಿ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ. ನಿಮಗೆ ಕೆಲ್ವಿನಲ್ಲಿ ಬೇಕಾ, ಯಾವುದರಲ್ಲಿ ಬೇಕು ಅಂತ ಸಿಂಪಲ್ ಫ್ಯಾರನ್ ಹೀಟಲ್ಲಿ ಕೇಳಿದ್ರೆ ದಟ್ ಇಸ್ 98.4 to 98.6. ನಿಮಗೆ ಸೆಲ್ಸಿಯಸ್ಸಲ್ಲಿ ಕೇಳಿದ್ರೆ 36.9 to 37 ಡಿಗ್ರಿ ಸೆಲ್ಸಿಯಸ್. ಕೆಲ್ವಿನ್ ಇದು ಸ್ಟ್ಯಾಂಡರ್ಡ್ ಯೂನಿಟ್, 310 ಕೆಲ್ವಿನ್. ಇದು ನಮ್ಮ ಮಾನವನ ಏನಿದೆ ದೇಹದ ಉಷ್ಣಾಂಶ. ಕ್ಲಿಯರ್. ಸೊ ನೆಕ್ಸ್ಟ್ ಮತ್ತೊಂದು ಪ್ರಶ್ನೆ ಏನಿದೆ ಅಂತ ಮತ್ತೆ ಚೆಕ್ ಮಾಡ್ತಾ ಹೋಗುವ. ಕ್ಲಿಯರ್. ಸಾಪೇಕ್ಷಿತ ಸಿದ್ಧಾಂತವನ್ನು, ಥಿಯರಿ ಆಫ್ ರಿಲೇಟಿವಿಟಿ ಏನಿದೆ, ಇದನ್ನು ಕಂಡುಹಿಡಿದವನು ಯಾರು ಅಂತ. ಓಕೆ, ನಿಮಗೆಲ್ಲ ಗೊತ್ತಿದೆ. ಸಿಂಪಲ್ ಮೇಡಮ್ ಕ್ಯೂರಿ, ಇದ್ರ ಬಗ್ಗೆ ಗೊತ್ತಿದೆ. 1903ರಲ್ಲಿ 1903ರಲ್ಲಿ. ನೆಕ್ಸ್ಟ್ ಮೇಡಮ್ ಕ್ಯೂರಿ, ಈಕೆಯ ಗಂಡ ಪಿಯರ್ ಕ್ಯೂರಿ. ಕ್ಲಿಯರ್. ಈಕೆಯ ಅಂದರೆ ಇವನ ಫ್ರೆಂಡ್ ಬೆಕ್ವರಲ್. ಓಕೆ, ಇವು ಮೂರಿಗೆ ಜಂಟಿಯಾಗಿ ಭೌತಶಾಸ್ತ್ರದ ನೊಬೆಲ್ ಪಾರಿತೋಷಿಕ ಬರುತ್ತೆ. ಯಾವ ಶಾಸ್ತ್ರದ? ಭೌತಶಾಸ್ತ್ರದ ನೊಬೆಲ್ ಪಾರಿತೋಷಿಕ ಬರುತ್ತೆ. ಯಾವ ವಿದ್ಯಮಾನಕ್ಕೆ ಅಂತ ಕೇಳಿದ್ರೆ ವಿಕಿರಣ ಪಟುತ್ವ. ಕ್ಲಿಯರ್. ವಿಕಿರಣ ಪಟುತ್ವ ಅಂತಕ್ಕಂತಹ ವಿದ್ಯಮಾನಕ್ಕೆ ಬರುತ್ತೆ. ವಿಕಿರಣ ಪಟುತ್ವ ಅಂತಕ್ಕಂಥ ವಿದ್ಯಮಾನ ಯಾವುದ್ರದ್ದು? ಫಿಸಿಕ್ಸ್ದು. ಇದೇ ಮೇರಿ ಕ್ಯೂರಿ ಅವರಿಗೆ, ಕ್ಲಿಯರ್, ಇದೇ ಮೇರಿ ಕ್ಯೂರಿ ಅವರಿಗೆ 1911ರಲ್ಲಿ, ಕ್ಲಿಯರ್, 1911ರಲ್ಲಿ ರೇಡಿಯಂ ಮತ್ತು ಪೊಲೇನಿಯಂ, ಕ್ಲಿಯರ್, ಪೊಲೇನಿಯಂ ಆವಿಷ್ಕಾರ ಮಾಡಿದ್ದಕ್ಕಾಗಿ ಇವರಿಗೆ ಒಂದು ಭೌತಶಾಸ್ತ್ರ, ಇನ್ನೊಂದು ರಾಸಾಯನಶಾಸ್ತ್ರದ ನೊಬೆಲ್ ಪಾರಿತೋಷಿಕ ಸಿಗುತ್ತೆ.
ಅಲ್ಲಿಂದ 100 ವರ್ಷಕ್ಕೆ ನೋಡಿ, ಇಲ್ಲಿಗೆ 100 ಕೂಡಿ ಇಲ್ಲಿಂದ 100 ವರ್ಷಕ್ಕೆ 2011 ಆಗುತ್ತೆ. ಇದನ್ನು ಯುನೆಸ್ಕೋದವರು, ಕ್ಲಿಯರ್, ಯುನೆಸ್ಕೋದವರು ಇಂಟರ್ನ್ಯಾಷನಲ್ ಕೆಮಿಸ್ಟ್ರಿ ಇಯರ್, ಅಂತಾರಾಷ್ಟ್ರೀಯ ರಾಸಾಯನಶಾಸ್ತ್ರದ ವರ್ಷವನ್ನಾಗಿ ಆಚರಣೆ ಮಾಡ್ತಾರೆ. ನೋಡಿ, ಭೌತಶಾಸ್ತ್ರ ಮತ್ತು ರಾಸಾಯನಶಾಸ್ತ್ರ ಎರಡರಲ್ಲೂ ಕೂಡ ನೊಬೆಲ್ ಪಾರಿತೋಷಿಕವನ್ನು ಪಡೆದ ಮೊದಲ ಸೈಂಟಿಸ್ಟ್ ಯಾರು ಅಂದರೆ ಮೇಡಮ್ ಕ್ಯೂರಿ. ಮೊದಲ ಮಹಿಳೆ ಯಾರು ಅಂತ ಕೇಳಿದ್ರು ಕೂಡ ಮೇಡಮ್ ಕ್ಯೂರಿ ಅವರು ಸ್ನೇಹಿತರೆ, ಕ್ಲಿಯರ್. ನೆಕ್ಸ್ಟ್ ಮೇಡಮ್ ಕ್ಯೂರಿ ಅವರು ಮದುವೆ ಆದಮೇಲೆ ಮೇರಿ ಕ್ಯೂರಿ ಆಗ್ತಾರೆ, ಮದುವೆ ಆದಮೇಲೆ ಮೇಡಮ್ ಕ್ಯೂರಿ ಆಗ್ತಾರೆ. ಅವ್ರದ್ದು ಬಾಲ್ಯದ ಹೆಸರು ಕೂಡ ಇದೆ. ಓಕೆ, ಬಾಲ್ಯದ ಹೆಸರು ಮರಿಯಾ ಸ್ಕ್ಲೋಡೋಸ್ವಿಸ್ಕಾ ಅಂತ ಏನೋ ಇದೆ, ಕ್ಲಿಯರ್. ಅದನ್ನು ನೋಡ್ಕೊಳ್ಳಿ ಸ್ವಲ್ಪ, ಕ್ಲಿಯರ್. ಬಾಲ್ಯದ ಹೆಸರು ಕೂಡ ಕೇಳ್ಬೋದು. ಗೆಲಿಲಿಯೋ ಬಗ್ಗೆನೂ ಹೇಳಿದ್ದೀನಿ, ಸರ್ ಐಸಾಕ್ ನ್ಯೂಟನ್ ಬಗ್ಗೆನೂ ಹೇಳಿದ್ದೀನಿ. ಸಾಪೇಕ್ಷಿತ ಸಿದ್ಧಾಂತಕ್ಕೆ ರೈಟ್ ಆನ್ಸರ್ ಯಾರಪ್ಪ ಅಂತ ಕೇಳಿದ್ರೆ ಆಲ್ಬರ್ಟ್ ಐನ್ಸ್ಟೈನ್. ನೋಡಿ, ಆಲ್ಬರ್ಟ್ ಐನ್ಸ್ಟೈನಿಗೆ ದ ಫಾದರ್ ಆಫ್ ಮಾಡ್ರನ್ ಫಿಸಿಕ್ಸ್ ಅಂತ ಕರಿತೀವಿ. ದ ಫಾದರ್ ಆಫ್ ಮಾಡ್ರನ್ ಫಿಸಿಕ್ಸ್, ಕ್ಲಿಯರ್. ಆಧುನಿಕ ಭೌತಶಾಸ್ತ್ರದ ಪಿತಾಮಹ ಅಂತ ಹೇಳ್ತೀವಿ. ನೋಡಿ, ಈ ಐನ್ಸ್ಟೈನ್ ಬರೋ ಮುಂಚೆ ದ ಫಾದರ್ ಆಫ್ ಫಿಸಿಕ್ಸ್ ಯಾರಪ್ಪ ಅಂದರೆ ಸರ್ ಐಸಾಕ್ ನ್ಯೂಟನ್, ಕ್ಲಿಯರ್. ಇವನಿಗೆ ಆನ್ಸಿಯಂಟ್, ಪ್ರಾಚೀನ, ಕ್ಲಿಯರ್, ಭೌತಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ಭೌತಶಾಸ್ತ್ರದ ಪಿತಾಮಹ ಇವನು, ಪ್ರಾಚೀನ ಭೌತಶಾಸ್ತ್ರದ ಪಿತಾಮಹ. ಇವನು ಆಧುನಿಕ ಭೌತಶಾಸ್ತ್ರದ ಪಿತಾಮಹ. ಇವನು ರಾಶಿನೇ ಬೇರೆ ಶಕ್ತಿಯೇ ಬೇರೆ ಅಂತ ಪ್ರೂವ್ ಮಾಡ್ತಾ ಹೋಗ್ತಾನೆ. ಇವನು ರಾಶಿಯನ್ನು ಶಕ್ತಿಯನ್ನಾಗಿ ಪರಿವರ್ತನೆ ಮಾಡಬಹುದು ಅಂತ ಹೇಳಿ 1905ರಲ್ಲಿ, ಕ್ಲಿಯರ್, ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಸಿದ್ಧಾಂತವನ್ನು ಕೊಡ್ತಾನೆ. ಆ ಸಿದ್ಧಾಂತವನ್ನೇ ನಾವೇನಂತ ಕರಿತೀವಿ, ಸಾಪೇಕ್ಷ ಸಿದ್ಧಾಂತ ಅಂತ ಕರಿತೀವಿ. ಸಾಪೇಕ್ಷ ಸಿದ್ಧಾಂತ, ರಿಲೇಟಿವಿಟಿ ಥಿಯರಿ. ಇದರ ಸೂತ್ರ ಯಾವನಪ್ಪ ಅಂತ ಕೇಳಿದರೆ E=mc², ಕ್ಲಿಯರ್. ನೆಕ್ಸ್ಟ್ ಬೆಳಕಿನ ಬಗ್ಗೆ ಸಾಪೇಕ್ಷ ಸಿದ್ಧಾಂತ ಎಕ್ಸ್ಪ್ಲೇನ್ ಮಾಡುತ್ತಲ್ವ, ಅದಕ್ಕೆ ಸೂಪರ್ ರಿಲೇಟಿವಿಟಿ ಥಿಯರಿ ಅಂತ ಕರಿತೀವಿ. ಗುರುತ್ವದ ಬಗ್ಗೆ ಏನು ಸಾಪೇಕ್ಷಿತ ಸಿದ್ಧಾಂತ ಎಕ್ಸ್ಪ್ಲೇನ್ ಮಾಡುತ್ತಲ್ಲ, ಅದಕ್ಕೆ ಜನರಲ್ ರಿಲೇಟಿವಿಟಿ ಥಿಯರಿ ಅಂತ ಕರಿತೀವಿ. ಇದು ಕೂಡ ಹೇಳ್ಬೋದು. ಜನರಲ್ ರಿಲೇಟಿವಿಟಿ ಥಿಯರಿ ಗ್ರಾವಿಟೇಷನ್ ಬಗ್ಗೆ ಹೇಳುತ್ತೆ. ಸೂಪರ್ ರಿಲೇಟಿವಿಟಿ ಥಿಯರಿ ಲೈಟ್ನ ಬಗ್ಗೆ ಮಾಹಿತಿಯನ್ನು ಕೊಡುತ್ತೆ. ನೆಕ್ಸ್ಟ್ 1921ರಲ್ಲಿ ಮತ್ತೊಂದು ಫಿನೋಮಿನಾವನ್ನು ಇವನು ಎಕ್ಸ್ಪ್ಲೇನ್ ಮಾಡ್ತಾನೆ. ದಟ್ ಈಸ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂತ. ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್, ಕ್ಲಿಯರ್. ಕನ್ನಡದಲ್ಲಿ ಕ್ಲಿಯರ್, ವಿದ್ಯುತ್ ಪರಿಣಾಮ ಅಂತ. ವಿದ್ಯುತ್ ಪರಿಣಾಮ, ಕ್ಲಿಯರ್. ವಿದ್ಯುತ್ ಪರಿಣಾಮ ಅಂದರೆ ಲೋಹದಂಥ ವಸ್ತುವಿನ ಮೇಲೆ ಅಂದರೆ ಬೆಳಕು ಬಿದ್ದಾಗ ಅದರಿಂದ ವಿದ್ಯುತ್ ಉತ್ಪತ್ತಿ ಆಗತ್ತೆ ಅಥವಾ ಎಲೆಕ್ಟ್ರಾನ್ ಹೊರಗಡೆ ಬರುತ್ತೆ. ಬೆಳಕು ಬಿದ್ದಾಗ ಹೊರಗಡೆ ಬರ್ತಕ್ಕಂಥ ಎಲೆಕ್ಟ್ರಾನ್ಗೆ ಅವ ಏನಂತ ಕರೀತಾನೆ, ಫೋಟಾನ್ ಅಂತ ಕರೀತಾನೆ. ಓಕೆ, ಈ ಥರ ಲೋಹದಂಥ ವಸ್ತುವಿನ ಮೇಲೆ ಬೆಳಕು ಬಿದ್ದಾಗ ಅದರಿಂದ ಎಲೆಕ್ಟ್ರಾನ್ ಬಿಡುಗಡೆ ಆಗತ್ತೆ, ಅದರಿಂದ ವಿದ್ಯುತ್ ಶಕ್ತಿಯನ್ನು ಉತ್ಪತ್ತಿ ಮಾಡಬಹುದು ಅಂತಕ್ಕಂಥ ಒಂದು ಮಾಹಿತಿ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಈ ಒಂದು ಬ್ಯೂಟಿಫುಲ್ ಸಿದ್ಧಾಂತಕ್ಕಾಗಿ 1921ರಲ್ಲಿ ಆಲ್ಬರ್ಟ್ ಐನ್ಸ್ಟೈನ್ಗೆ ನೊಬೆಲ್ ಪ್ರೈಸ್ ಸಿಗತ್ತೆ. ಭೌತಶಾಸ್ತ್ರದಲ್ಲಿ ಯಾವ ಪಾರಿತೋಷಿಕ ಸಿಗತ್ತೆ ಅಂತ ಕೇಳಿದರೆ ನೊಬೆಲ್ ಪಾರಿತೋಷಿಕ ಸಿಗತ್ತೆ. ನಮ್ಮ PC ಎಕ್ಸಾಮಿಗೆ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಎಕ್ಸ್ಪ್ಲನೇಷನ್ ಸ್ನೇಹಿತರೆ. ಇದು ಎಕ್ಸಾಮಲ್ಲಿ ಬರಬಹುದು, ಕ್ಲಿಯರ್. ಯಾಕಂದರೆ ಒಂದು ರಿಲೇಟಿವಿಟಿ ಥಿಯರಿ ಇದೆಯಲ್ವಾ, ಅದು ತುಂಬಾ ಇಂಪಾರ್ಟೆಂಟ್ ಥಿಯರಿ. ಆದರೂ ಕೂಡ ಅದಕ್ಕೆ ನೊಬೆಲ್ ಪಾರಿತೋಷಿಕ ಸಿಗಲ್ಲ. ಅಲ್ಲಿ ಏನೋ ಕೆಲವೊಂದು ಘಟನೆಗಳು ನಡೆಯುತ್ತೆ. ಆದರೆ ಈ ಒಂದು ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಏನಿದೆ, ವಿದ್ಯುತ್ ಪರಿಣಾಮ ಏನಿದೆ, ಅದಕ್ಕೆ 1921ರಲ್ಲಿ ಭೌತಶಾಸ್ತ್ರದ ನೊಬೆಲ್ ಪಾರಿತೋಷಿಕ ಸಿಗುತ್ತೆ. ಇವನೇ ಆಧುನಿಕ ಭೌತಶಾಸ್ತ್ರದ ಪಿತಾಮಹ. ರಾಶಿಯನ್ನು ಶಕ್ತಿಯನ್ನಾಗಿ ಪರಿವರ್ತನೆ ಮಾಡಬಹುದು ಅಂಥದನ್ನು ಸಾಧಿಸಿ ತೋರಿಸಿದ ಮಹಾನ್ ಸೈಂಟಿಸ್ಟ್ ಯಾರಪ್ಪ ಅಂತ ಕೇಳಿದ್ರೆ ಆಲ್ಬರ್ಟ್ ಐನ್ಸ್ಟೈನ್. ನಮ್ಮ ದೇಹದ ನಾನಾ ಭಾಗಗಳಿಂದ ಹೃದಯಕ್ಕೆ ರಕ್ತವನ್ನು ಕೊಂಡೊಯ್ಯುವ ಪ್ರಮುಖ ನಾಳಗಳು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದಕ್ಕೆ ಯಾವುದು ಅಂತ ಇದೆ, ಕ್ಲಿಯರ್. ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್. ತುಂಬ ಸತಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನೋಡಿ. ಸಾಮಾನ್ಯವಾಗಿ ಹೃದಯದ ಕೋಣೆಗಳೇನಿದೆಯಲ್ವಾ, ಹೃದಯದ ಕೋಣೆಗಳು ಅಂದರೆ ಕಶೇರುಕಗಳನ್ನು ನಾವು 5 ವಿಧಗಳನ್ನಾಗಿ ವರ್ಗೀಕರಣ ಮಾಡ್ತೀವಿ. ಬೆನ್ನು ಮೂಳೆಯನ್ನು ಹೊಂದಿರತಕ್ಕಂಥ ಪ್ರಾಣಿಗಳನ್ನು 5 ವಿಧಗಳನ್ನಾಗಿ ವರ್ಗೀಕರಣ ಮಾಡ್ತೀವಿ, ಕ್ಲಿಯರ್. 5 ವಿಧಗಳು. ಸೊ ಒಂದನೇದಕ್ಕೆ ನಾವು ಮೀನುಗಳು ಅಂತ ಕರಿತೀವಿ. ಮೀನುಗಳು ಈಸಿ ಇದೆ, ಬಟ್ ಪೈಸೀಸ್ ಅಂತ ಕನ್ನಡದಲ್ಲಿ, ಅಂದರೆ ಇಂಗ್ಲೀಷಲ್ಲಿ ಪೈಸೀಸ್ ಅಂತ ಕರಿತೀವಿ, ಕ್ಲಿಯರ್. ಇದು ಇಂಪಾರ್ಟೆಂಟ್. ನೆಕ್ಸ್ಟ್ ಉಭಯವಾಸಿಗಳು ಅಂತ ಕರಿತೀವಿ. ಇಂಗ್ಲೀಷಲ್ಲಿ ಆಂಫಿಬಿಯನ್ಸ್ ಅಂತ ಕರಿತೀವಿ, ಆಂಫಿಬಿಯನ್ಸ್, ಕ್ಲಿಯರ್. ನೆಕ್ಸ್ಟ್ ಸರೀಸೃಪಗಳು ಆರ್ ಉರಗಗಳು ಅಂತ ಕರಿತೀವಿ. ಸರೀಸೃಪ ಆರ್ ಉರಗಗಳು ಅಂತ ಕರಿತೀವಿ. ಇಂಗ್ಲೀಷಲ್ಲಿ ರೆಪ್ಟೈಲ್ಸ್ ಅಂತ ಕರಿತೀವಿ, ರೆಪ್ಟೈಲ್ಸ್ ಅಂತ ಕರಿತೀವಿ, ಕ್ಲಿಯರ್.
ನೆಕ್ಸ್ಟ್ 4ನೇದು ಪಕ್ಷಿಗಳು ಅಂತ ಕರಿತೀವಿ, ತುಂಬಾ ಇಂಪಾರ್ಟೆಂಟ್ ಪಕ್ಷಿಗಳು. ಈ ವರ್ಡು ದಟ್ ಇಸ್ ಏವೀಸ್ ಅಂತ ಕರಿತೀವಿ. ಏವೀಸ್ ನೋಡಿ, ಏವಿಯನ್ ಫ್ಲೂ ಅಂದರೆ ಹಕ್ಕಿ ಜ್ವರ ಅಂತ ಕರಿತೀವಿ. ಕ್ಲಿಯರ್. ನೆಕ್ಸ್ಟ್ 5ನೇದು ದಟ್ ಇಸ್ ದ ಮ್ಯಾಮಲ್ಸ್. ಮ್ಯಾಮಲ್ಸ್ 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 ಅಂದರೆ ನಾವೇ ಸ್ತನಿಗಳು ಅಂತ ಕರಿತೀವಿ, ಸ್ತನಿಗಳು. ನೋಡಿ ಈ ಲೀಸ್ಟನ್ನು ಸ್ವಲ್ಪ ಒಂದ್ಸತಿ ನೋಡ್ಕೊಳ್ಳಿ, ಆಮೇಲೆ ಇದರ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಇದಕ್ಕೆ 2 ಹೃದಯದ ಕೋಣೆ ಇದೆ, ಇದಕ್ಕೆ 3 ಹೃದಯದ ಕೋಣೆ ಇದೆ, ಇದಕ್ಕೆ 3 ಹೃದಯದ ಕೋಣೆ ಇದೆ, ಇದಕ್ಕೆ 4 ಹೃದಯದ ಕೋಣೆ ಇದೆ, ಇದಕ್ಕೆ 2 ಚೇಂಬರ್ಡ್ ಹಾರ್ಟ್, 3 ಚೇಂಬರ್ಡ್, 3 ಚೇಂಬರ್ಡ್, 4 4 2 3 3 4 4 ನೆನಪಲ್ಲಿ ಇಟ್ಕೊಳ್ಳಿ. ಇದು ಮೊಟ್ಟೆಗಳನ್ನು ಇಡತ್ತೆ. ಅಂಡಾಯುಜ 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 ಅಂಡಾಯುಜ, ದಿಸ್ ಇಸ್ ದ ಜರಾಯುಜ ಅಂತ. ಕ್ಲಿಯರ್. ಅಂದರೆ ಮೊಟ್ಟೆ ಇಡತ್ತೆ, ಮೊಟ್ಟೆ ಇಡತ್ತೆ, ಮೊಟ್ಟೆ ಇಡತ್ತೆ, ಮೊಟ್ಟೆ ಇಡತ್ತೆ, ಮರಿ ಹಾಕತ್ತೆ. ಇಂಗ್ಲೀಷಲ್ಲೂ ಕೂಡ ಕೇಳ್ಬಿಡ್ಬೋದು, ದಿಸ್ ಇಸ್ ಓವಿ ಪ್ಯಾರಸ್, ಓವಿ ಪ್ಯಾರಸ್, ಓವಿ ಪ್ಯಾರಸ್, ಓವಿ ಪ್ಯಾರಸ್. ಮಗು ಹುಟ್ಟಿದಾಗ ವಿ ವಿ ಪ್ಯಾರಸ್. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಕ್ಲಿಯರ್. ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಕ್ಲಿಯರ್. ಇಷ್ಟು ಇನ್ನು ಸ್ವಲ್ಪ ನೋಡ್ಕೊಳ್ಳಿ. ಏನು ಬೇಕಾದರೆ ದಿಸ್ ಇಸ್ ದ ಶೀತ ರಕ್ತ ಪ್ರಾಣಿ, ಶೀತ ರಕ್ತ ಪ್ರಾಣಿ, ಶೀತ ರಕ್ತ ಪ್ರಾಣಿ, ಬಿಸಿ ರಕ್ತ ಪ್ರಾಣಿ, ಬಿಸಿ ರಕ್ತ ಪ್ರಾಣಿ. ಮೊಟ್ಟ ಮೊದಲ ಬಿಸಿ ರಕ್ತ ಪ್ರಾಣಿ ಯಾವುದು ಅಂದರೆ ಪಕ್ಷಿಗಳು. ಕೋಲ್ಡ್ ಬ್ಲಡೆಡ್ ಅನಿಮಲ್, ಕೋಲ್ಡ್ ದಿಸ್ ಇಸ್ ದ ವಾರ್ಮ್ ಬ್ಲಡೆಡ್ ಅಂಡ್ ವಾರ್ಮ್ ಬ್ಲಡೆಡ್ ಅನಿಮಲ್. ಓಕೆ, ಇದನ್ನು ಯಾಕೆ ಹೇಳಿದೆ ಅಂದರೆ ಹಾರ್ಟ್ ಚೇಂಬರ್ ನಿಮಗೆ ಗೊತ್ತಾಗಲಿ ಅಂತ. ಕ್ಲಿಯರ್. ಹಾಗಾದರೆ ನಾವು ಸ್ತನಿಗಳು ಮ್ಯಾಮಲ್ಸ್ಗಳಲ್ಲಿ ಬರ್ತೀವಿ. ಮ್ಯಾಮಲ್ಸ್ಗಳಲ್ಲಿ ಹಾರ್ಟ್ ಚೇಂಬರ್ ಎಷ್ಟಿದೆ ಅಂದರೆ ದಟ್ ಇಸ್ ದ 4 ಹಾರ್ಟ್ ಚೇಂಬರ್ ಇದೆ. ಇಸ್ 1 2 3 ಆ್ಯಂಡ್ 4. ನಾನು ಹಿಂಗೆ ನಿಂತ್ಕೊಂಡಾಗ ಈ ಕಡೆ ಸೈಡ್ ಇದೆಯಲ್ಲ, ಎಕ್ಸಾಮ್ ಹಾಲಲ್ಲಿ ಮತ್ತು ಉಲ್ಟಾ ಪಲ್ಟಾ ಬಿಡುತ್ತೆ. ಈ ಕಡೆ ಸೈಡ್ ಇದೆಯಲ್ವಾ, ದಿಸ್ ಈಸ್ ರೈಟ್ ಅಂತ, ದಟ್ ಈಸ್ ಬಲ. ಈ ಕಡೆ ಇದೆಯಲ್ವಾ, ದಟ್ ಈಸ್ ದ ಎಡ. ನೋಡಿ 4 ಹೃದಯದ ಕೋಣೆಗಳಲ್ಲಿ ಈ ಕೋಣೆಗಳು ಬಲ ಮತ್ತು ಎಡ, ಈ ಕೋಣೆಗಳು ಬಲ ಮತ್ತು ಎಡ. ಕ್ಲಿಯರ್. ಹಾಗಾದರೆ ಮೇಲ್ಗಡೆ ಇರತಕ್ಕಂಥದ್ದಕ್ಕೆ ಏನಂತ ಕರಿತೀವಿ, ಬಲ ಹೃತ್ಕರ್ಣ ಅಂತ ಕರಿತೀವಿ. ಇದಕ್ಕೆ ಬಲ ಹೃತ್ಕುಕ್ಷಿ ಅಂತ ಕರಿತೀವಿ. ಕ್ಲಿಯರ್. ಈ ಕಡೆ ಇರೋದಕ್ಕೆ ಎಡ ಹೃತ್ಕರ್ಣ ಅಂತ ಕರಿತೀವಿ, ಈ ಕಡೆ ಇರೋದಕ್ಕೆ ಎಡ ಹೃತ್ಕುಕ್ಷಿ ಅಂತ ಕರಿತೀವಿ. ಇಂಗ್ಲೀಷ್ ಮೀಡಿಯಮ್ಗೆ ರೈಟ್ ಆರಿಕಲ್, ಲೆಫ್ಟ್ ಆರಿಕಲ್, ರೈಟ್ ವೆಂಟ್ರಿಕಲ್ ಅಂಡ್ ಲೆಫ್ಟ್ ವೆಂಟ್ರಿಕಲ್ ಅಂತ ಕರಿತೀವಿ. ಇದು 4 ಚೇಂಬರ್ಡ್ ಹಾರ್ಟ್. ಈ 4 ಚೇಂಬರ್ಡ್ಗಳಲ್ಲಿ ಸ್ಟ್ರಾಂಗೆಸ್ಟ್ ಚೇಂಬರ್ಡ್ ಯಾವುದಪ್ಪ ಅಂತ, ಅತ್ಯಂತ ಬಲವಾಗಿರ್ತಕ್ಕಂಥ ಹೃದಯದ ಕೋಣೆ ಯಾವುದು ಅಂತ ಕೇಳಿದರೆ ಎಡ ಹೃತ್ಕುಕ್ಷಿ, ದಟ್ ಇಸ್ ಲೆಫ್ಟ್ ವೆಂಟ್ರಿಕಲ್. ಇದು ಸ್ಟ್ರಾಂಗೆಸ್ಟ್ ಚೇಂಬರ್ ಇನ್ ಅವರ್ ಹಾರ್ಟ್ ಅಂತ. ನೆಕ್ಸ್ಟ್ ನಾವು ಇದನ್ನು ಬಾಡಿ ಅಂತ ಅಂದ್ಕೊಂಡ್ರೆ, ಯಾವುದು ಇದನ್ನು ದೇಹ ಅಂದ್ಕೊಂಡ್ರೆ, ದೇಹದಲ್ಲಿ ಅನೇಕ ಲೈಫ್ ಪ್ರೊಸೆಸ್ಗಳು, ಜೀವನ ಕ್ರಿಯೆಗಳು ನಡೆಯುತ್ತೆ. ಈ ಜೀವನ ಕ್ರಿಯೆಗಳಲ್ಲಿ ಆಮ್ಲಜನಕ ಒಳಗಡೆ ತಗೊಂಡು ಹೋಗಿ ನೆಕ್ಸ್ಟ್ ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಬರುತ್ತೆ. ಆಮ್ಲಜನಕವನ್ನು ಕೊಟ್ಟು ಕಾರ್ಬನ್ ಡೈಆಕ್ಸೈಡನ್ನು ಹೊರಗಡೆ ತರ್ತಕ್ಕಂಥ ಕೆಲಸವನ್ನು ದಿಸ್ ಇಸ್ ಲೋಮನಾಳಗಳು ಮಾಡುತ್ತೆ, ಕ್ಯಾಪಲರೀಸ್ಗಳು ಮಾಡುತ್ತೆ. ಕ್ಲಿಯರ್. ಹಾಗಾದರೆ ನಮ್ಮ ದೇಹದ ಎಲ್ಲ ಜೀವಕೋಶಗಳಿಗೆ ಆಮ್ಲಜನಕವನ್ನು ಹೊಂದಿರತಕ್ಕಂಥ ರಕ್ತ ಬರುತ್ತೆ. ಇದನ್ನು ಶುದ್ಧ ರಕ್ತ ಅಂತ ಕರಿತೀವಿ. ಇಲ್ಲಿ ಜೀವನ ಕ್ರಿಯೆಗಳು ನಡೆದ ನಂತರ ಆಮ್ಲಜನಕ ಇಲ್ಲದೆ ಇರತಕ್ಕಂಥ ಕಾರ್ಬನ್ ಡೈಆಕ್ಸೈಡನ್ನು ಹೊಂದಿರತಕ್ಕಂಥ ರಕ್ತ ಏನಿದೆ, ಇದಕ್ಕೆ ನಾವು ಅಶುದ್ಧ ರಕ್ತ ಅಂತ ಕರಿತೀವಿ, ಇಂಪ್ಯೂರ್ ಬ್ಲಡ್ ಅಂತ ಕರಿತೀವಿ. ಇಂಪ್ಯೂರ್ ಬ್ಲಡ್ ಅಂಡ್ ಪ್ಯೂರ್ ಬ್ಲಡ್ ಅಂದರೆ ಏನಿಲ್ಲ, ಆಕ್ಸಿಜನೇಟೆಡ್ ಬ್ಲಡ್ಡನ್ನು ಪ್ಯೂರ್ ಬ್ಲಡ್ ಅಂತ ಕರಿತೀವಿ. ಡಿಆಕ್ಸಿಜನೇಟೆಡ್ ಆಮ್ಲಜನಕ ಇಲ್ಲದೆ ಇರತಕ್ಕಂಥ ಬ್ಲಡ್ಡನ್ನು ನಾವು ಇಂಪ್ಯೂರ್ ಬ್ಲಡ್ ಅಂತ ಕರಿತೀವಿ. ಇಲ್ಲಿ ಬರೋ ಆಮ್ಲಜನಕ ಇಲ್ಲಿ ಮೈಟೋಕಾಂಡ್ರಿಯಾ ಬಳಸ್ಕೊಂಡು ಗ್ಲೂಕೋಸ್ ಅನ್ನು ಬರ್ನ್ ಮಾಡಿ ATP ರೂಪದಲ್ಲಿ ಶಕ್ತಿಯನ್ನು ಉತ್ಪತ್ತಿ ಮಾಡಬೇಕಾದ್ರೆ ಕಾರ್ಬನ್ ಡೈಆಕ್ಸೈಡ್ ಬರುತ್ತೆ. ಆ ಕಾರ್ಬನ್ ಡೈಆಕ್ಸೈಡನ್ನು ಈ ಬ್ಲಡ್ ಮತ್ತೆ ಅದನ್ನು ಹೊರಗಡೆ ಹಾಕಲಿಕ್ಕೆ ಎಲ್ಲಿಗೆ ತೊಗೊಂಡೋಗುತ್ತೆ, ಹೃದಯಕ್ಕೆ ತೊಗೊಂಡೋಗುತ್ತೆ. ಈ ಥರ ದೇಹದಿಂದ ರಕ್ತವನ್ನು ಹೃದಯಕ್ಕೆ ತರ್ತಕ್ಕಂಥ ನಾಳಗಳು, ದೇಹದಿಂದ ರಕ್ತವನ್ನು ಹೃದಯಕ್ಕೆ ತರ್ತಕ್ಕಂಥ ನಾಳಗಳು, ಹೃದಯಕ್ಕೆ ತರ್ತಕ್ಕಂಥ ನಾಳಗಳಿಗೆ ಅಭಿ ಅಂತ ಕರಿತೀವಿ. ಅಭಿ ಅಂತ. ಕ್ಲಿಯರ್. ಅಭಿ ಅಂದರೆ ಹೃದಯಕ್ಕೆ ರಕ್ತವನ್ನು ತರ್ತಕ್ಕಂತಹ ನಾಳಗಳು. ದಟ್ ಇಸ್ ನಾಳಗಳನ್ನು ಏನಂತ ಕರಿತೀವಿ, ಧಮನಿ ಅಂತ ಕರಿತೀವಿ. ಕ್ಲಿಯರ್. ನೆಕ್ಸ್ಟ್ ಹೃದಯದಿಂದ ಹೊರಗಡೆ ರಕ್ತವನ್ನು ತಗೊಂಡು ಹೋಗ್ತಕ್ಕಂಥ ನಾಳಗಳಿಗೆ ನೋಡಿ, ಅಪ್ಪ ಹೊರಗಡೆ ಯಾವಾಗಲೂ ಹೊರಗಡೆ, ದಟ್ ಇಸ್ ದ ಅಪ್ಪ, ದಟ್ ಈಸ್ ನಾಳ ಧಮನಿ, ಅಪ ಧಮನಿ. ಅಪ ಅಂದರೆ ಹೃದಯದಿಂದ ರಕ್ತ ಹೊರಗೆ, ಅಭಿ ಅಂದರೆ ದೇಹದಿಂದ ರಕ್ತ ಹೃದಯಕ್ಕೆ. ರಕ್ತ ಹೃದಯಕ್ಕೆ ಬಂದರೆ ಅಭಿ, ರಕ್ತ ಹೃದಯದಿಂದ ಹೊರಗಡೆ ಹೋದರೆ ದಟ್ ಈಸ್ ಅಪ. ಓಕೆ, ಅರ್ಥ ಆಗಿದೆ ಅನ್ಕೋತೀನಿ ನಾನು. ನೋಡಿ, ಈಗ ಕಾರ್ಬನ್ ಡೈಆಕ್ಸೈಡನ್ನು ಹೊಂದಿರತಕ್ಕಂಥ ಅಶುದ್ಧ ರಕ್ತ ಎಲ್ಲಿಗೆ ಬರುತ್ತೆ ಅಂತ ಕೇಳಿದರೆ ಹೃದಯಕ್ಕೆ ಬರುತ್ತೆ ಅಂದಮೇಲೆ ಇದು ಪಕ್ಕ ಅಭಿಧಮನಿ. ಯಾವ ಅಭಿಧಮನಿ ಅಂದರೆ
ಉಚ್ಚ ಮತ್ತು ನೀಚ ಅಭಿಧಮನಿ, ಸುಪೀರಿಯರ್ ಮತ್ತು ಇನ್ಫೀರಿಯರ್ ವಿನಾಕೇವ ಆರ್ ವೇನ್ಸ್ ಅಂತ ಕರಿತೀವಿ. ಈ ಥರ ಅಶುದ್ಧ ರಕ್ತ, ಕಾರ್ಬನ್ ಡೈಆಕ್ಸೈಡನ್ನು ಹೊಂದಿರತಕ್ಕಂಥ ರಕ್ತ ನಮ್ಮ ಹೃದಯದ ಯಾವ ಕೋಣೆಗೆ ಫೆಸ್ಟ್ ಬರುತ್ತೆ ಅಂತ ಕೇಳಿದ್ರೆ ದಟ್ ಇಸ್ ದ ರೈಟ್ ಆರಿಕಲ್ ಆರ್ ಬಲ ಹೃತ್ಕರ್ಣಕ್ಕೆ ಬರುತ್ತೆ. ಬಲ ಹೃತ್ಕರ್ಣ ಮತ್ತು ಎಡ ಹೃತ್ಕರ್ಣದ ಮಧ್ಯೆ ತ್ರಿದವಳ ಕವಾಟ ಇದೆ, ಟ್ರೈಕಿಪ್ಸ್ಡ್ ವಾಲ್ ಇದೆ, ತ್ರಿದಳ ಕವಾಟ. ನೆಕ್ಸ್ಟ್ ಈ ಬಲ ಹೃತ್ಕರ್ಣ ಸಂಕುಚಿಸಿದಾಗ ಅಶುದ್ಧ ರಕ್ತ ಎಲ್ಲಿಗೆ ಬರುತ್ತೆ ಅಂದರೆ ಸಿಂಪಲ್ ಬಲ ಹೃತ್ಕುಕ್ಷಿಗೆ ಬರುತ್ತೆ. ನೆಕ್ಸ್ಟ್ ಬಲ ಹೃತ್ಕುಕ್ಷಿ ಸಂಕುಚಿಸಿದಾಗ ಈ ಅಶುದ್ಧ ರಕ್ತ ಎಲ್ಲಿಗೆ ಬರುತ್ತೆ ಅಂದರೆ ದಿಸ್ ಬ್ಯೂಟಿಫುಲ್ ಶ್ವಾಸಕೋಶಕ್ಕೆ ಬರುತ್ತೆ. ಎಲ್ಲಿಗೆ ಬರುತ್ತೆ ಅಂದರೆ ಸಿಂಪಲ್ ಇಲ್ಲಿರೋ ಶ್ವಾಸಕೋಶಕ್ಕೆ ಬರುತ್ತೆ. ಇಂಗ್ಲೀಷಲ್ಲಿ ಇದಕ್ಕೆ ಲಂಗ್ಸ್ ಅಂತ ಕರಿತೀವಿ, ಗ್ರೀಕಲ್ಲಿ ಇದಕ್ಕೆ ಪಲ್ಮೋ ಅಂತ ಕರಿತೀವಿ. ಏನಂತ ಕರಿತೀವಿ? ಪಲ್ಮೋ ಅಂತ ಕರಿತೀವಿ. ಅಚ್ಚ ಕನ್ನಡದಲ್ಲಿ ಪುಪ್ಪಸ ಅಂತ ಕರಿತೀವಿ. ಕ್ಲಿಯರ್? ಹಾಗಾದ್ರೆ ಸಿಂಪಲ್ ಈ ಕಾರ್ಬನ್ ಡೈಆಕ್ಸೈಡನ್ನು ಹೊಂದಿರತಕ್ಕಂಥ ರಕ್ತ ಎಲ್ಲಿಗೆ ಬರುತ್ತೆ? ಪುಪ್ಪಸಕ್ಕೆ ಬರುತ್ತೆ. ನೋಡಿ, ಈಗ ರಕ್ತ ಹೆಂಗೆ ಹೋಗ್ತಾ ಇದೆ? ಹೃದಯದಿಂದ ಹೊರಗಡೆ ಹೋಗ್ತಾ ಇದೆ. ಪಕ್ಕ ರಕ್ತ ಹೊರಗಡೆ ಹೋದರೆ ಅಪ. ಕ್ಲಿಯರ್? ಎಲ್ಲಿಗೆ ಹೋಗ್ತಾ ಇದೆ? ಪಲ್ಮೋ, ಶ್ವಾಸಕೋಶಕ್ಕೆ ಹೋಗ್ತಾ ಇದೆ. ಹಾಗಾಗಿ ಇದಕ್ಕೆ ಪುಪ್ಪಸಕ ಅಪಧಮನಿ ಅಂತ ಕರಿತೀವಿ. ಕ್ಲಿಯರ್? ಪುಪ್ಪಸಕ ಅಪಧಮನಿ ಅಂತ ಕರಿತೀವಿ. ಪುಪ್ಪಸಕ ಅಪಧಮನಿಯ ಮೂಲಕ ಕಾರ್ಬನ್ ಡೈಆಕ್ಸೈಡನ್ನು ಹೊಂದಿರತಕ್ಕಂಥ ರಕ್ತ ಶ್ವಾಸಕೋಶಕ್ಕೆ ಬರುತ್ತೆ. ಶ್ವಾಸಕೋಶಕ್ಕೆ ಬಂದುಬಿಟ್ಟು ಸಿಂಪಲ್ ಕಾರ್ಬನ್ ಡೈಆಕ್ಸೈಡನ್ನು ಕೊಟ್ಟು ನಾವು ಉಸಿರಾಟದ ಮೂಲಕ ಬಂದಂತಹ ಆಮ್ಲಜನಕವನ್ನು ತಗೊಳತ್ತೆ. ಈ ಥರ ಉಸಿರಾಟದ ಮೂಲಕ ಬಂದಂತಹ ಆಮ್ಲಜನಕವನ್ನು ತಗೊಂಡು ಕ್ಲಿಯರ್ ಮತ್ತು ಸೇಮ್ ಶ್ವಾಸಕೋಶ ಪುಪ್ಪಸಕ ಅಭಿಧಮನಿಗಳ ಮೂಲಕ ಎಲ್ಲಿಗೆ ಬರುತ್ತೆ? ಶುದ್ಧ ರಕ್ತ, ಆಮ್ಲಜನಕ ಇರೋ ರಕ್ತ, ಶುದ್ಧ ರಕ್ತ ಎಲ್ಲಿಗೆ ಬರುತ್ತೆ? ಎಡ ಹೃತ್ಕರ್ಣಕ್ಕೆ ಬರುತ್ತೆ. ಕ್ವಶನ್ ಕೇಳ್ತಾನೆ, ಶುದ್ಧ ರಕ್ತ ಹೃದಯದ ಯಾವ ಕೋಣೆಗೆ ಮೊದಲು ಬರುತ್ತೆ ಅಂತ ಕೇಳಿ ಎಡ ಹೃತ್ಕರ್ಣಕ್ಕೆ ಬರುತ್ತೆ. ಇಲ್ಲಿ ಎಡ ಹೃತ್ಕರ್ಣ ಸಂಕುಚಿಸಿದಾಗ ಕ್ಲಿಯರ್ ದ್ವಿದಳ ಕವಾಟದ ಮೂಲಕ ಎಡ ಹೃತ್ಕುಕ್ಷಿಗೆ ಬರುತ್ತೆ. ಎಡ ಹೃತ್ಕುಕ್ಷಿ ಸಂಕುಚಿಸಿದಾಗ ಸಿಂಪಲ್ ಮಹಾ ಅಪಧಮನಿಯ ಮೂಲಕ ಅಯೋರ್ಟದ ಮೂಲಕ ಎಲ್ಲಿ ಬರುತ್ತೆ? ಮತ್ತೆ ದೇಹಕ್ಕೆ ಬರುತ್ತೆ. ನೋಡಿ, ಇದು ಕ್ಲಿಯಾರಿಟಿ, ಬ್ಲಡ್ ಸರ್ಕ್ಯುಲೇಷನ್ ಹಾರ್ಟಲ್ಲಿ ಹೇಗಾಗತ್ತೆ ಅಂತ. ಇದೆಲ್ಲ ಹೃದಯ ರಕ್ತವನ್ನು ದೇಹಕ್ಕೆ, ನೆಕ್ಸ್ಟ್ ದೇಹದಿಂದ ರಕ್ತ ಹೃದಯಕ್ಕೆ ಬರುತ್ತೆ ಮತ್ತು ಹೃದಯದ ಒಳಗಡೆ ಇರತಕ್ಕಂಥ ಜೀವಕೋಶಗಳಿಗೆ ರಕ್ತವನ್ನು ಸರಬರಾಜು ಮಾಡಲಿಕ್ಕೆ ಅಲ್ಲಿ ಬೇರೆ ನಾಳಗಳಿದೆ. ಅವುಗಳನ್ನು ಕರೋನರಿ ಆರ್ಟ್ರಿ ಆರ್ ಕರೋನರಿ ವೇನ್ಸ್ ಅಂತ ಕರಿತೀವಿ. ಕರೋನರಿ ಅಂದರೆ ಸಿಂಪಲ್ ಹೃದಯವನ್ನು ಸುತ್ತುವರಿಯಲ್ಪಟ್ಟಿರುವ ನಾಳಗಳು. ಅವು ಹಾರ್ಟ್ ಕೋಶಗಳಿಗೆ ಏನು ಮಾಡುತ್ತೆ? ಬ್ಲಡ್ಡನ್ನು ಸಪ್ಲೈ ಮಾಡುತ್ತೆ ಮತ್ತು ಬ್ಲಡ್ಡನ್ನು ಹೊರಗಡೆ ತರುತ್ತೆ. ಕರೋನರಿ. ಕ್ಲಿಯರ್? ಇದೆ ಅತಿ ಹೆಚ್ಚು ಹಾರ್ಟ್ ಅಟ್ಯಾಕ್ ಆಗೋದೇ ಕರೋನರಿ ಆರ್ಟ್ರಿಗಳು, ವೇನ್ಸ್ಗಳು ಬ್ಲಾಕೇಜ್ ಆಗೋದ್ರಿಂದ ಅತಿ ಹೆಚ್ಚು ಹಾರ್ಟ್ ಅಟ್ಯಾಕ್ ಆಗುತ್ತೆ. ಕ್ಲಿಯರ್? ಓಕೆ, ಇರಲಿ ಬಿಡಿ. ಇದು ಈ ಥರ ಒಂದು ಬ್ಯೂಟಿಫುಲ್ ಆಗಿರತಕ್ಕಂತಹ ಕಾನ್ಸೆಪ್ಟ್ ನಿಮಗೆ ಕ್ಲಿಯಾರಿಟಿ ಇರಲಿ. ನೆಕ್ಸ್ಟ್ ಇಲ್ಲಿ ಅಶುದ್ಧ ರಕ್ತ, ಶುದ್ಧ ರಕ್ತವನ್ನು ಸಪ್ರೇಟ್ ಮಾಡಲಿಕ್ಕೆ ಮಧ್ಯ ಒಂದು ಬ್ಯೂಟಿಫುಲ್ ಆಗಿರತಕ್ಕಂಥ ಪಾರ್ಟ್ ಇದೆ. ಈ ಪಾರ್ಟಿಗೆ ಏನಂತ ಕರಿತೀವಿ? ಸೆಪ್ಟಮ್ ಅಂತ ಕರಿತೀವಿ. ಕ್ಲಿಯರ್? ಸೆಪ್ಟಮ್ ಅಂತ ಕರಿತೀವಿ. ಹೃದಯದ ಬಗ್ಗೆನೇ ಯೂಟ್ಯೂಬ್ ಕ್ಲಾಸಲ್ಲಿ ಫ್ರೀ ಕ್ಲಾಸ್ ಇದೆ, ನೋಡ್ಕೊಳ್ಳಿ. ಇಲ್ಲಿ ನೋಡಿ, ನಮ್ಮ ದೇಹದ ನಾನಾ ಭಾಗಗಳಿಂದ ಹೃದಯಕ್ಕೆ ರಕ್ತವನ್ನು ಕೊಂಡೊಯ್ಯುವ ಪ್ರಮುಖ ನಾಳ ಯಾವುದು ಅಂತ ಇದೆ? ಸಿಂಪಲ್ ಅಭಿಧಮನಿಗಳು ಅಂತ ಇದೆ. ಕ್ಲಿಯರ್? ಓಕೆ, ಯಾವ ನಾಳಗಳು? ಅಭಿಧಮನಿಗಳು ಹೃದಯಕ್ಕೆ ರಕ್ತವನ್ನು ತರುತ್ತೆ, ಅಪಧಮನಿಗಳು ಹೃದಯದಿಂದ ರಕ್ತವನ್ನು ಹೊರಗಡೆ ಹೋಗತ್ತೆ. ಈ ಹೃದಯದ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ನಾವೇನಂತ ಕರಿತೀವಿ? ಕಾರ್ಡಿಯೋಲಜಿ ಅಂತ ಕರಿತೀವಿ. ಕಾರ್ಡಿಯೋಲಜಿ. ಈ ಹೃದಯದ ರಕ್ತನಾಳಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ನಾವೇನಂತ ಕರಿತೀವಿ? ಆಂಜಿಯೋಲಜಿ ಅಂತ ಕರಿತೀವಿ. ಆಂಜಿಯೋಲಜಿ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಹಾಗೆ ಆಂಜಿಯೋಗ್ರಾಫಿ ಅಂದರೆ ಹೃದಯದಲ್ಲ, ಹೃದಯ ರಕ್ತನಾಳಗಳೇನಿದೆ, ಹೃದಯದಿಂದ ಹೊರಡೋ ರಕ್ತನಾಳಗಳೇನಿದೆ, ಆ ರಕ್ತನಾಳಗಳಲ್ಲಿ ಬ್ಲಾಕೇಜ್ ಏನಾಗಿದೆ ಅನ್ನೋದನ್ನು ತೋರಿಸೋದಕ್ಕೆ ನಾವೇನಂತ ಕರಿತೀವಿ? ಆಂಜಿಯೋಗ್ರಾಫಿ ಅಂತ ಕರಿತೀವಿ. ಬ್ಲಾಕೇಜ್ ಆಗಿದ್ದರೆ ಆ ಬ್ಲಾಕೇಜನ್ನು ತೆಗಿತಕ್ಕಂತಹ ಶಸ್ತ್ರಚಿಕಿತ್ಸೆಗೆ ನಾವು ಆಂಜಿಯೋಪ್ಲಾಸ್ಟಿ ಅಂತ ಕರಿತೀವಿ. ಇನ್ ಕೇಸ್ ಆಂಜಿಯೋಗ್ರಾಫಿ ನೋಡಿ ವಿಡಿಯೋದಲ್ಲಿ ಆಂಜಿಯೋಪ್ಲಾಸ್ಟಿ ಮಾಡಿದ್ಮೇಲೆ ಪದೇ ಪದೇ ಆಂಜಿಯೋಪ್ಲಾಸ್ಟಿ ಮಾಡೋಕ್ಕಾಗೋದಿಲ್ಲ. ಆವಾಗ ಆ ರಕ್ತನಾಳಗಳನ್ನು ತೆಗೆದು ಬೇರೆ ಕಡೆಯಿಂದ ದಾರಿ ಮಾಡಿ ರಕ್ತ ಹೋಗಲಿಕ್ಕೆ ಜಾಗ ಮಾಡ್ಕೊಳ್ತೀವಿ. ಇದಕ್ಕೆ ನಾವು ಬೈಪಾಸ್ ಸರ್ಜರಿ ಅಂತ ಕರಿತೀವಿ. ಕ್ಲಿಯರ್? ವಯಸ್ಸಾದಂತೆ ರಕ್ತನಾಳಗಳು ಸ್ಥಿತಿಸ್ಥಾಪಕ ಗುಣವನ್ನು ಕಳ್ಕೊಂಡು ಹಿಗ್ಗುವ ಮತ್ತು ಕುಗ್ಗುವ ಸಾಮರ್ಥ್ಯವನ್ನು ಕಳ್ಕೊಳ್ಳುತ್ತೆ. ಅದಕ್ಕೆ ನಾವು ಅಥೆರೋಸ್ಕ್ಲಿರೋಸಿಸ್ ಅಂತ ಕರಿತೀವಿ. ಕ್ಲಿಯರ್? ಒಟ್ಟಾರೆಯಾಗಿ ಹೃದಯದ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ನಾನು
ಯೂಟ್ಯೂಬ್ ಕ್ಲಾಸಲ್ಲಿ ಕೊಟ್ಟಿದ್ದೀನಿ, ಮತ್ತು ಆ್ಯಪಲ್ಲೂ ಕೂಡ ಇದೆ, ಅಲ್ಲಿ ನೋಡ್ಕೊಳ್ಳಿ ಅಂತ ಹೇಳ್ತಾ, ಈ ಕೆಳಗಿನವುಗಳಲ್ಲಿ ಕಾಯಿಲೆ ನೀರು ಕಲುಷಿತೆಯಿಂದ ಬರುತ್ತೆ ಅಂತ. ಇದು ಕೂಡ ಆಲ್ರೆಡಿ ಹೋದ 2005ರಲ್ಲಿ ರಿಪೀಟೆಡ್ ಕ್ವಶನ್ಸ್ ಸ್ನೇಹಿತರೆ. ಈ ಕೆಳಗಿನವುಗಳಲ್ಲಿ ಕಾಯಿಲೆ ನೀರು ಕಲುಷಿತೆಯಿಂದ ಬರುತ್ತೆ ಅಂತ ಇದೆ. ಕ್ಲಿಯರ್? ಸಿಂಪಲ್. ನೀರು ಕಲುಷಿತೆಯಿಂದ ಬರುತ್ತೆ ಯಾವುದು ಅಂತ. ಓಕೆ, ಅಸ್ತಮಾ ಇಲ್ಲ, ಮಲೇರಿಯಾ ನೋ, ಇದ್ರ ಬಗ್ಗೆ ಮೆದುಮೂಳೆ ರೋಗ, ವಿಟಮಿನ್ ಡಿ, ಓಕೆ ಸಿಂಪಲ್. ಆಮಶಂಕೆ ಭೇದಿ, ಅಮಿಬಿಕ್ ಡಿಸೆಂಟ್ರಿ, ಇದು ಒಂದು ನೀರಲ್ಲಿರ್ತಕ್ಕಂತಹ ಎಂಟಮಿಬಾ ಹಿಸ್ಟೋಲಿಕಾ ಅಂತಕ್ಕಂಥ ಆದಿಮ ಜೀವಿ. ಆದಿಮ ಜೀವಿ ಅಂದರೆ ಸಿಂಪಲ್ ಪ್ರೋಟೋಜೋವದಿಂದ ಬರ್ತಕ್ಕಂಥ ರೋಗ ಇದು. ಸಿಂಪಲ್. ನೀರು ಮತ್ತು ಕಲುಷಿತ ಆಹಾರ, ನೀರಿನಿಂದ ಬರ್ತಕ್ಕಂಥ ಕಾಯಿಲೆ, ಇದೆಲ್ಲವೂ ಕೂಡ ಪ್ರೀವಿಯಸ್ ಇಯರ್ ಎಕ್ಸಾಮ್ ಕ್ವಶನ್ ಪೇಪರಲ್ಲಿ ಸಾಲ್ವ್ ಮಾಡೋದ್ರಿಂದ ಇದನ್ನು ಪಾಸ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಒಬ್ಬ ಯುವ ಪುರುಷನ ದೇಹದಲ್ಲಿ ಇರಬೇಕಾಗಿರ್ತಕ್ಕಂಥ ಬ್ಲಡ್ ಪ್ರೆಷರ್ ಈಸಿ ಇದೆ 120/80. ಕ್ಲಿಯರ್? ನೆಕ್ಸ್ಟ್, ಈ ರಕ್ತದ ಒತ್ತಡವನ್ನು ಅಳಿತಕ್ಕಂಥ ಸಾಧನಕ್ಕೆ ನಾವೇನಂತ ಕರಿತೀವಿ? ಸ್ಪಿಗ್ಮೋಮಾನೋಮೀಟರ್ ಅಂತ ಕರಿತೀವಿ. ಇದರ ಬಗ್ಗೆನೂ ಕೂಡ ಆ್ಯಪಲ್ಲಿ ಕಂಪ್ಲೀಟ್ ಎಲ್ಲ ಡಿವೈಸ್ಗಳನ್ನು ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ ಸ್ನೇಹಿತರೆ. ಮನುಷ್ಯ ತನ್ನ ದೇಹದಲ್ಲಿ ಎಷ್ಟು ಪ್ರಮಾಣದಲ್ಲಿ ರಕ್ತವನ್ನು ಹೊಂದಿರ್ತಾನೆ? ಸಿಂಪಲ್ ನೋಡ್ಕೊಳ್ಳೋಣ. ಮನುಷ್ಯ ತನ್ನ ದೇಹದಲ್ಲಿ ಎಷ್ಟು ಪ್ರಮಾಣದಲ್ಲಿ ಅಂದರೆ ಸಿಂಪಲ್ ಬ್ಲಡ್ ಎಷ್ಟು ಪ್ರಮಾಣದಲ್ಲಿ ಇರುತ್ತೆ ಅಂದರೆ 7% ಬ್ಲಡ್ ಇರುತ್ತೆ. ಕ್ಲಿಯರ್? ಒಟ್ಟು ಎಷ್ಟಿರುತ್ತೆ ಅಂದರೆ ಸಾಮಾನ್ಯವಾಗಿ ಜನರಲ್ಲಿ 5 ಲೀಟ್ರ್ ಇರುತ್ತೆ. ಹೆಣ್ಮಕ್ಳಲ್ಲಿ 4ರಿಂದ 5 ಲೀಟ್ರ್ ಇರುತ್ತೆ. ಗಂಡು ಮಕ್ಕಳಲ್ಲಿ 5ರಿಂದ 6 ಲೀಟ್ರ್ ಇರುತ್ತೆ. ಒಟ್ಟು ದೇಹದ ತೂಕದಲ್ಲಿ 7% ಬ್ಲಡ್ಡಿಂದ ಆಗಿರುತ್ತೆ. ಕ್ಲಿಯರ್? ಅದೇ ರೀತಿ ತಿಳಿದ 16 to 18% ಅವರ ಬಾಡಿ ತೂಕ ಯಾವುದರಿಂದ ಆಗಿರುತ್ತೆ ಅಂದರೆ ಬೋನ್ಸ್, ಮೂಳೆಯಿಂದ ಆಗಿರುತ್ತೆ. ಕ್ಲಿಯರ್? ಮೂಳೆ. ಹಾಗೆ ಮೂಳೆ ಇಷ್ಟು ಪರ್ಸೆಂಟೇಜ್ ತೂಕ ಹೊಂದಿರುತ್ತೆ, ಬ್ಲಡ್ ಇಷ್ಟು ಪರ್ಸೆಂಟೇಜ್ ವೆಯ್ಟನ್ನು ಹೊಂದಿರುತ್ತೆ. ಇದನ್ನು ಸ್ವಲ್ಪ ಒಂದ್ಸತಿ ನೋಡ್ಕೊಳ್ಳಿ. ದೇಹದಲ್ಲಿ ಬಿಳಿ ರಕ್ತ ಕಣಗಳ ಪ್ರಮುಖ ಕಾರ್ಯವೇನು ಅನ್ನೋದು ವೆರಿ ಇಂಪಾರ್ಟೆಂಟ್. ಸಿಂಪಲ್. ಇದು ತುಂಬಾ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ ನಾವು. ಆಹಾರ ಸರಬರಾಜು. ಆಹಾರ ಅಂದರೆ ಗ್ಲೂಕೋಸನ್ನು ಸರಬರಾಜು ಮಾಡ್ತಕ್ಕಂಥ ರಕ್ತದ ಘಟಕ ಯಾವುದಪ್ಪ ಅಂತ ಕೇಳಿದ್ರೆ ದಟ್ ಈಸ್ ದ RBC. ಕ್ಲಿಯರ್? ಹೆಪ್ಪುಗಟ್ಟುವಿಕೆಯಲ್ಲಿ ಸಹಾಯ ಮಾಡ್ತಕ್ಕಂಥ ರಕ್ತದ ಘಟಕ ಯಾವುದಪ್ಪ ಅಂತ ಕೇಳಿದ್ರೆ ಸಿಂಪಲ್ ಪ್ಲೇಟ್ಲೆಟ್ಸ್ ಅಂಡ್ ಪ್ಲಾಸ್ಮಾ. ಓಕೆ, ಪ್ಲೇಟ್ಲೆಟ್ಸ್ ಅಂಡ್ ಪ್ಲಾಸ್ಮಾ. ಯಾಕೆ, ಏನು, ಆಪಲ್ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ. ಈಗ ಕಾಯಿಲೆಯ ವಿರುದ್ಧ ದೇಹವನ್ನು ರಕ್ಷಣೆ ಮಾಡ್ತಕ್ಕಂತಹ ಒಂದು ಬ್ಯೂಟಿಫುಲ್ ರಕ್ತದ ಘಟಕ ಯಾವುದಪ್ಪ ಅಂತ ಕೇಳಿದ್ರೆ ದಟ್ ಈಸ್ ದ WBC. ಇದನ್ನು ನಮ್ಮ ದೇಹದ ರಕ್ಷಣಾ ಪಡೆಗಳು ಅಂತ ಕರಿತೀವಿ. ನಮ್ಮ ದೇಹದ ರಕ್ಷಣಾ ಪಡೆಗಳು ಅಂತ ಕರಿತೀವಿ. ಇದೇ WBC ಏನಿದೆ, ಓಕೆ, ಈ WBC ಜಾಸ್ತಿ ಆದರೆ ಬರ್ತಕ್ಕಂಥ ರೋಗ ಏನಿದೆ ಅದನ್ನು ಅದೇ ಕಲರಿಂದ ಬರಿತೀನಿ. ಬಿಳಿ ರಕ್ತ ಕಣಗಳು ಹೆಚ್ಚಿಗೆ ಆದರೆ ಬರ್ತಕ್ಕಂಥ ರೋಗಕ್ಕೆ ನಾವು ಲ್ಯುಕೇಮಿಯಾ ಅಂತ ಕರಿತೀವಿ. ಲ್ಯುಕೇಮಿಯಾ. ಇದು ಇನ್ನೊಂದು ಹೆಸರು ಬ್ಲಡ್ ಕ್ಯಾನ್ಸರ್ ಅಂತ ಕರಿತೀವಿ. ಬ್ಲಡ್ ಕ್ಯಾನ್ಸರ್. ಇವು ಬಿಳಿ ರಕ್ತ ಕಣಗಳು ಹೆಚ್ಚಿಗೆ ಆದಾಗ ಬರ್ತಕ್ಕಂತಹ ರೋಗ. ನೋಡಿ, ಈ ಬಿಳಿ ರಕ್ತ ಕಣಗಳು ಏನು ನಮ್ಮ ದೇಹದ ರಕ್ಷಣಾ ಪಡೆಗಳು, ನಮ್ಮ ದೇಹದ ಒಳಗಡೆ ಬರ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳನ್ನು ನಾಶ ಮಾಡಿ ದೇಹವನ್ನು ರಕ್ಷಣೆ ಮಾಡ್ತಕ್ಕಂಥ ಈ ಕಣಗಳಿಗೆ 2 ರೀತಿಯಲ್ಲಿ ನಾವು ಎಕ್ಸ್ಪ್ಲನೇಷನ್ ಮಾಡ್ಕೊಳ್ತೀವಿ. ಒಂದು ಗ್ರ್ಯಾನ್ಯುಲೋಸೈಟ್ಸ್, ಹಿಂಗೆ ಬಂದಿದೆ PPCಲಿ ಗ್ರ್ಯಾನ್ಯುಲೋಸೈಟ್ಸ್. ಇನ್ನೊಂದು ಎ ಗ್ರ್ಯಾನ್ಯುಲೋಸೈಟ್ಸ್ ಅಂತ. ಎ ಗ್ರ್ಯಾನ್ಯುಲೋಸೈಟ್ಸ್ ಹಿಂಗೆ ಬಂದಿದೆ PCಲಿ. ಗ್ರ್ಯಾನ್ಯುಲೋಸೈಟ್ ಎಂಬ ರಕ್ತ ಕಣಗಳು ಯಾವುದು ಅಂತ ಕೇಳಿದ್ರೆ ಬಿಳಿ ರಕ್ತ ಕಣಗಳು. ಕ್ಲಿಯರ್? ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್. ರೆಟಿಕ್ಯುಲೋಸೈಟ್ಸ್ ಯಾವುದು ಅಂತ ಕೇಳಿದ್ರೆ RBC. ನೋಡಿ, ಈಗ ತಾನೇ ಹುಟ್ಟಿದ ಕೆಂಪು ರಕ್ತ ಕಣಗಳಿಗೆ ರೆಟಿಕ್ಯುಲೋಸೈಟ್ಸ್ ಅಂತ ಕರಿತೀವಿ. ರೆಟಿಕ್ಯುಲೋಸೈಟ್ಸ್. ನೆಕ್ಸ್ಟ್, ಬಿಳಿ ರಕ್ತ ಕಣಗಳನ್ನು ನಾವು ಗ್ರ್ಯಾನ್ಯುಲೋಸೈಟ್ಸ್ ಅಂಡ್ ಎ ಗ್ರ್ಯಾನ್ಯುಲೋಸೈಟ್ಸ್ ಅಂತ ವರ್ಗೀಕರಣ ಮಾಡ್ಕೊಳ್ತೀವಿ. ಕ್ಲಿಯರ್? ಈ ಗ್ರ್ಯಾನ್ಯುಲೋಸೈಟ್ಸಲ್ಲಿ ಯಾರ್ಯಾರು ಬರ್ತಾರಪ್ಪ ಅಂತ ಕೇಳಿದ್ರೆ ಸಿಂಪಲ್ ನಿಬ್ ಅಂತ ನೆನ್ಪಿಟ್ಕೊಂಡ್ರೆ ಸಾಕು. ನಿಬ್ ಅಂದರೆ ನ್ಯೂಟ್ರೋಫಿಲ್ ಅಂತ. ಇವೆ ಅತ್ಯಂತ ಹೆಚ್ಚು ಪ್ರಮಾಣದಲ್ಲಿ ಇರತಕ್ಕಂತಹ ಬಿಳಿ ರಕ್ತ ಕಣಗಳು ಯಾವುದಪ್ಪ ಅಂತ ಕೇಳಿದ್ರೆ ನ್ಯೂಟ್ರೋಫಿಲ್ಸ್. ನೆಕ್ಸ್ಟ್, ಎರಡನೇದು ಏನಪ್ಪ ಅಂತ ಕೇಳಿದ್ರೆ ಇಯಾಸಿನೋಫಿಲ್ಸ್. ಇದು ಕೂಡ ಬಿಳಿ ರಕ್ತ ಕಣ. ಇನ್ನೊಂದು ಏನಪ್ಪ ಅಂತ ಕೇಳಿದ್ರೆ ಬ್ಯಾಸೋಫಿಲ್ಸ್. ಇವು ಗ್ರ್ಯಾನ್ಯುಲೋಸೈಟ್ಸ್, ಕಣ ಸಹಿತ ಬಿಳಿ ರಕ್ತ ಕಣಗಳು ಅಂತ. ಕ್ಲಿಯರ್?
ಎ ಗ್ರ್ಯಾನ್ಯುಲೋಸೈಟ್ಸ್ ಅಂದರೆ ಕಣರಹಿತ ಬಿಳಿ ರಕ್ತ ಕಣಗಳು. ಇದಕ್ಕೆ ನಾವು ಮಾನೋಸೈಟ್ ಅಂತ ಕರಿತೀವಿ, ಮಾನೋಸೈಟ್. ಕ್ಲಿಯರ್. ಇನ್ನೊಂದು ತಡಿದ ಲಿಂಫೋಸೈಟ್ ಅಂತ ಕರಿತೀವಿ, ಲಿಂಫೋಸೈಟ್. ನೋಡಿ ಏನು ಕೆಲಸ ಇದರದ್ದು. ಸಿಂಪಲ್, ನ್ಯೂಟ್ರೋಫಿಲ್ ಏನಿದೆ ನಮ್ಮ ದೇಹದ ಒಳಗಡೆ, ಜೀವಕೋಶದ ಒಳಗಡೆ ಬರ್ತಕ್ಕಂತಹ ಸೂಕ್ಷ್ಮಾಣು ಜೀವಿಗಳನ್ನು ಕೊಲೆ ಮಾಡ್ತಕ್ಕಂಥ ಕೆಲಸವನ್ನು ಯಾವ್ದು ಮಾಡುತ್ತೆ? ನ್ಯೂಟ್ರೋಫಿಲ್ಸ್ಗಳು ಮಾಡುತ್ತೆ. ಇಯಾಸಿನೋಫಿಲ್ ಏನು ಮಾಡುತ್ತೆ ಅಂದರೆ ನಮ್ಮ ದೇಹದ ಒಳಗಡೆ ಪದೇ 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 ಸೂಕ್ಷ್ಮಾಣು ಜೀವಿಗಳು ಒಂದು ಅಂಗಕ್ಕೆ ಬರ್ತಾ ಇದ್ರೆ ಇದಕ್ಕೇನಂತ ಕರಿತೀವಿ? ಅಲರ್ಜಿ ಅಂತ ಕರಿತೀವಿ. ಈ ಥರ ಅಲರ್ಜಿ ಅಂತಹ ಸಿಂಪ್ಟಮ್ಸ್ ಏನಿದೆ ಅದರ ವಿರುದ್ಧ ಹೋರಾಟವನ್ನು ಯಾವ್ದು ಮಾಡ್ತಾ ಇರುತ್ತೆ? ಇಯಾಸಿನೋಫಿಲ್ಸ್ಗಳು ಮಾಡ್ತಾ ಇರುತ್ತೆ. ಬ್ಯಾಸೋಫಿಲ್ಗಳು ಏನು ಮಾಡುತ್ತೆ ಅಂದರೆ ಹಿಸ್ಟಮೈನ್, ನೋಡಿ ಇಂಪಾರ್ಟೆಂಟ್ ಇದು, ಹಿಸ್ಟಮೈನ್ ಮತ್ತು ಹೆಪ್ಯಾರಿನ್. ಹಿಸ್ಟಮೈನ್ ಮತ್ತು ಹೆಪ್ಯಾರಿನ್ ಅಂತಕ್ಕಂಥ ಕೆಮಿಕಲ್ಗಳನ್ನು ರಿಲೀಸ್ ಮಾಡತ್ತೆ. ಹಿಸ್ಟಮೈನ್ ಏನು ರಿಲೀಸ್ ಮಾಡತ್ತೆ ಅಂದರೆ ಸಿಂಪಲ್, ಹಿಸ್ಟಮೈನ್ ಅಂದರೆ ನಮ್ಮ ದೇಹದ ಒಳಗಡೆ ಏನು ಅಲರ್ಜಿಕಾರಕ ರೋಗಾಣುಗಳಿದಾವೋ ಅವುಗಳನ್ನು ಹೊರಗಡೆ ತಳ್ಳಲಿಕ್ಕೆ ಯಾವುದು ಸಹಾಯವನ್ನು ಮಾಡ್ತಾ ಇರತ್ತೆ? ಹಿಸ್ಟಮಿನ್ ಸಹಾಯವನ್ನು ಮಾಡ್ತಾ ಇರತ್ತೆ. ನೋಡಿ ಎಕ್ಸಾಂಪಲ್, ನಮಗೆ ಶೀತ, ಅಲರ್ಜಿಯಿಂದ ಶೀತ ಆಯ್ತಪ್ಪ ಅಂತ ಅಂದ್ಕೊಳ್ಳಿ, ಪದೇ ಪದೇ ಸೀನ್ತಾ ಇರ್ತೀವಿ. ನೋಡಿ, ಸೀನ್ದಾಗ ಆ ಮೂಗಲ್ಲಿ ಒಳಗಡೆ ಇರತಕ್ಕಂಥ ಸೂಕ್ಷ್ಮಾಣು ಜೀವಿಗಳನ್ನು ಹೊರಗಡೆ ತಳ್ತಕ್ಕಂಥ ಕೆಲಸವನ್ನು ಯಾವ್ದು ಮಾಡ್ತಾ ಇರುತ್ತೆ? ಹಿಸ್ಟಮಿನ್. ನಮ್ಮ ದೇಹದಲ್ಲಿ ಸೀನ್ ಉತ್ಪತ್ತಿ ಮಾಡೋದ್ರ ಮೂಲಕ, ಕೆಮ್ಮು ಉತ್ಪತ್ತಿ ಮಾಡೋದ್ರ ಮೂಲಕ, ತುರಿಕೆ ಉತ್ಪತ್ತಿ ಮಾಡೋದ್ರ ಮೂಲಕ ನಮ್ಮ ದೇಹದಲ್ಲಿರೋ ಸೂಕ್ಷ್ಮಾಣು ಜೀವಿಗಳನ್ನು ಹೊರಗಡೆ ತಳ್ಳೋ ಕೆಲಸವನ್ನು, ಹೊರ ಹಾಕೋ ಕೆಲಸವನ್ನು ಯಾವ್ದು ಮಾಡುತ್ತೆ? ಈ ಅಲರ್ಜಿಕಾರಕ ರೋಗಾಣುಗಳಿಂದ ಹೊರಗಡೆ ಹಾಕ್ತಕ್ಕಂಥ ಕೆಲಸವನ್ನು ಯಾವ ಕೆಮಿಕಲ್ ರಿಲೀಸ್ ಮಾಡುತ್ತೆ ಅಂದರೆ ಯಾವ ಬಾಸೋಫಿಲ್ಸ್ ಅಂತಕ್ಕಂಥ ಬಿಳಿ ರಕ್ತ ಕಣಗಳು ಹಿಸ್ಟಮಿನ್ ಎಂಬ ಕೆಮಿಕಲ್ ರಿಲೀಸನ್ ಮಾಡೋದ್ರ ಮೂಲಕ ಆ ಥರ ಮಾಡುತ್ತೆ. ನೆಕ್ಸ್ಟ್ ಹೆಪ್ಯಾರಿನ್ ಏನು ಮಾಡುತ್ತೆ ಅಂದರೆ ಸಿಂಪಲ್, ಗಟ್ಟಿ ಇರತಕ್ಕಂಥ ರಕ್ತವನ್ನು ತೆಳುವನ್ನಾಗಿ ಕನ್ವರ್ಟ್ ಮಾಡುತ್ತೆ. ಹಾಗಾಗಿ ಹೆಪ್ಯಾರಿನ್ ಏನಾರ ನಮಗೆ ಬ್ಲಡ್ ಕ್ಲಾಟಿಂಗ್ ಜಾಸ್ತಿ ಆಯಿತು ಅಂದರೆ ಅವಾಗ ಡಾಕ್ಟರ್ ಯಾವ ಇಂಜೆಕ್ಷನನ್ನು ಮಾಡ್ತಾರೆ ಅಂದರೆ ಹೆಪ್ಯಾರಿನ್ ಮಾಡಿದಾಗ ಏನಾಗುತ್ತೆ? ಬ್ಲಡ್ ಥಿನ್ ಆಗುತ್ತೆ, ತೆಳು ಆಗುತ್ತೆ. ಸಾಮಾನ್ಯವಾಗಿ ಹೆಪ್ಯಾರಿನ್ ಅಂತಕ್ಕಂತಹ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕೆಮಿಕಲ್ ಈ ಲೀಚ್ ಇದೆ ಅಲ್ವಾ, ಲೀಚ್ ಮೀನ್ಸ್ ಜಿಗಣೆಯ ಜೊಲ್ಲಲ್ಲಿ ಇರುತ್ತೆ. ಜಿಗಣೆ ನಮ್ಮ ಬಾಡಿಗೆ ಟಚ್ ಆಯಿತು ಅಂದರೆ ಫಸ್ಟ್ ಏನು ಮಾಡುತ್ತೆ? ಹೆಪ್ಯಾರಿನ್ ನಮ್ಮ ಬ್ಲಡ್ಡಿಗೆ ಬಿಡುತ್ತೆ. ಅದಕ್ಕೆ ನೋಡಿ, ಜಿಗಣೆ ತೆಗೆದ ಮೇಲೆ ರಕ್ತ ಸೋರ್ತಾನೇ ಇರುತ್ತೆ. ಯಾಕಂದರೆ ಈ ಜಿಗಣೆ ತನ್ನ ಜೊಲ್ಲಲ್ಲಿರೋ ಹೆಪ್ಯಾರಿನನ್ನು ನಮ್ಮ ಬಾಡಿಗೆ ಫಸ್ಟ್ ಕಳಿಸಿ ಆ ರಕ್ತನ ತೆಳ್ಳಗೆ ಮಾಡ್ಕೊಂಡು ಆಮೇಲೆ ಸಕ್ ಮಾಡುತ್ತೆ. ಹಾಗಾಗಿ ಈ ಜಿಗಣೆನ ನಾವೇನಂತ ಕರಿತೀವಿ? ಹಿರುಡನೇರಿಯಾ ಅಂತ ಕರಿತೀವಿ, ಹಿರುಡನೇರಿಯಾ ಅಂತ. ಪ್ರಾಚೀನ ಕಾಲದಲ್ಲಿ ಈ ಗ್ಯಾಂಗ್ರೀನ್ ಇದೆಯಲ್ವಾ, ಅಂದರೆ ಮಾಂಸ ಕೊಳೆಯೋದು, ಈ ಗ್ಯಾಂಗ್ರೀನ್ ಶಸ್ತ್ರಚಿಕಿತ್ಸೆಗೆ ಈ ಜಿಗಣೆಯನ್ನು ಬಳಸೋದ್ರಿಂದ ಈ ಶಸ್ತ್ರಚಿಕಿತ್ಸೆಯನ್ನು ಹಿರಿಡೋಥೆರಪಿ ಅಂತ ಕರಿತೀವಿ, ಹಿರಿಡೋಥೆರಪಿ. ನೋಡಿ, ಹಿರಿಡೋಥೆರಪಿ ಅಂತಕ್ಕಂಥ ಶಸ್ತ್ರಚಿಕಿತ್ಸೆ ಯಾವುದಕ್ಕೆ ಮಾಡ್ತಾರೆ ಅಂದರೆ ಗ್ಯಾಂಗ್ರೀನ್ ರೋಗಕ್ಕೆ. ಈ ಥೆರಪಿ, ಈ ಶಸ್ತ್ರಚಿಕಿತ್ಸೆಯಲ್ಲಿ ಬಳಸ್ತಕ್ಕಂಥ ಜೀವಿ ಯಾವುದು ಅಂತ ಕೇಳಿದ್ರೆ ದಟ್ ಇಸ್ ದ ಜಿಗಣೆ. ಹಾಗಾದರೆ ಸಿಂಪಲ್, ಹೆಪ್ಯಾರಿನ್ ಬ್ಲಡ್ಡನ್ನು ಏನು ಮಾಡುತ್ತೆ? ತೆಳುವನ್ನಾಗಿ ಮಾಡುತ್ತೆ. ನೆಕ್ಸ್ಟ್, ನಮ್ಮ ಬಿಳಿ ರಕ್ತ ಕಣಗಳಲ್ಲಿ ಮಾನೋಸೈಟ್ಸ್ಗಳೇನಿದೆ, ಈ ಮಾನೋಸೈಟ್ಸ್ಗಳು ನೋಡಿ ಹೆಪ್ಯಾರಿನ್ ಮತ್ತು ಹಿಸ್ಟಮಿನನ್ನು ರಿಲೀಸ್ ಮಾಡ್ತಕ್ಕಂಥ ಕೋಶಗಳಿಗೆ ಮಾಸ್ಟ್ ಕೋಶಗಳು ಅಂತ ಕರಿತೀವಿ, ಮಾಸ್ಟ್ ಸೆಲ್ಸ್. ಮಾಸ್ಟ್ ಸೆಲ್ಸ್ ತುಂಬ ಇದೆ, ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ಆ್ಯಪಲ್ಲಿ. ಸಿಂಪಲ್, ಮಾನೋಸೈಟ್ಸ್ಗಳೇನಿದೆ ಕ್ಲಿಯರ್, ಇವು ಎಗ್ರ್ಯಾನ್ಯುಲೋಸೈಟ್ಸ್, ಕಣರಹಿತ ಬಿಳಿ ರಕ್ತ ಕಣಗಳು. ಸಿಂಪಲ್, ಇವೇನು ಮಾಡುತ್ತೆ ಅಂದರೆ ಈ ನಮ್ಮ ದೇಹದ ಒಳಗಡೆ ಬರ್ತಕ್ಕಂತಹ ಕ್ಲಿಯರ್ ಸೂಕ್ಷ್ಮಾಣು ಜೀವಿಗಳನ್ನು ನ್ಯೂಟ್ರಲ್ ಮಾಡ್ತಕ್ಕಂತಹ, ಅವುಗಳನ್ನು ಕೊಂದು ಅವುಗಳನ್ನು ಸಾಯಿಸಿ ಕಿಲ್ ಮಾಡಿ ತಿಂದು ಹಾಕ್ತಕ್ಕಂಥ ಕೆಲಸವನ್ನು, ಅವುಗಳನ್ನು ಡೈಜೆಸ್ಟ್ ಮಾಡ್ತಕ್ಕಂಥ ಕೆಲಸವನ್ನು ಯಾವ್ದು ಮಾಡ್ತಾ ಇರುತ್ತೆ? ಮಾನೋಸೈಟ್ಸ್ ಮಾಡುತ್ತೆ. ಹಾಗಾಗಿ ಇದಕ್ಕೆ ಫ್ಯಾಗೋಸೈಟೋಸಿಸ್ ಅಂತ ಕರಿತೀವಿ, ಫ್ಯಾಗೋಸೈಟೋಸಿಸ್ ಅಂತ ಕರಿತೀವಿ. ಫ್ಯಾಗೋಸೈಟೋಸಿಸ್ ಅಂದರೆ ನಮ್ಮ ದೇಹದ ಒಳಗಡೆ ಬರ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳನ್ನು ನಾಶ ಮಾಡಿ ಅವುಗಳನ್ನು ಜೀರ್ಣ ಮಾಡ್ತಕ್ಕಂಥ ಪ್ರೊಸೆಸ್ಗೆ ನಾವೇನಂತ ಕರಿತೀವಿ? ಫ್ಯಾಗೋಸೈಟೋಸಿಸ್ ಅಂತ ಕರಿತೀವಿ. ಈ ಥರ ನಮ್ಮ ದೇಹದ ಒಳಗಡೆ ಇರತಕ್ಕಂಥ ಸೂಕ್ಷ್ಮಾಣು ಜೀವಿಗಳನ್ನು ಕೊಂದು ಅವುಗಳನ್ನು ತಿಂತಕ್ಕಂಥ ಕೆಲಸವನ್ನು ಯಾವ್ದು ಮಾಡ್ತಾ ಇರುತ್ತೆ? ಮಾನೋಸೈಟ್ಸ್ಗಳು ಮಾಡುತ್ತೆ. ನೆಕ್ಸ್ಟ್, ಲಿಂಫೋಸೈಟ್ಸ್ಗಳೇನಿದೆ ಇದರಲ್ಲಿ ಎರಡಿದೆ, ಒಂದು ಬಿ ಲಿಂಫೋಸೈಟ್ಸ್ಗಳು ಮತ್ತು ಟಿ ಲಿಂಫೋಸೈಟ್ಸ್ಗಳು. ಬಿ ಲಿಂಫೋಸೈಟ್ಸ್ಗಳು ಸೂಕ್ಷ್ಮಾಣು ಜೀವಿಗಳನ್ನು ತಟಸ್ಥ ಮಾಡುತ್ತೆ, ನ್ಯೂಟ್ರಲ್ ಮಾಡುತ್ತೆ. ಟಿ ಲಿಂಫೋಸೈಟ್ಸ್ಗಳು ಅವುಗಳನ್ನು ಕಿಲ್ ಮಾಡುತ್ತೆ. ಕ್ಲಿಯರ್. ನಮ್ಮ ಏಡ್ಸ್ ವೈರಾಣು ಮೊಟ್ಟ ಮೊದಲು ಟಿ ಲಿಂಫೋಸೈಟ್ಸ್ಗಳನ್ನು ನಾಶ ಮಾಡಿ ನಮ್ಮ ದೇಹದ
ರೋಗ ನಿರೋಧಕ ಶಕ್ತಿಯನ್ನು ಏನು ಮಾಡುತ್ತೆ, ಕಡಿಮೆ ಮಾಡುತ್ತೆ. ಅರ್ಥ ಆಯಿತು ಅನ್ಕೋತೀನಿ. ಇನ್ ಡೀಟೇಲ್ ಕ್ಲಾಸನ್ನು ನಾನು ಮತ್ತೆ ನಿಮಗೆ ಥಿಯರಿ ಕ್ಲಾಸಲ್ಲಿ ಎಕ್ಸ್ಪ್ಲನೇಷನ್ ಮಾಡ್ತೀನಿ ಸ್ನೇಹಿತರೆ. ನೋಡಿ, ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆ ತಪ್ಪಿದೆ ಅಂತ ಇದೆ. ಕ್ಲಿಯರ್ ನೋಡೋಣ. ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆ ತಪ್ಪಿದೆ? ಮರ ನೀರಿನಲ್ಲಿ ತೇಲುತ್ತದೆ. ಎಸ್, ಮರದ ಸಾಂದ್ರತೆ ಏನಾಗಿದೆ? ಮರದ ಸಾಂದ್ರತೆ ಕಡಿಮೆ ಇದೆ. ನೆಕ್ಸ್ಟ್, ನೀರಿನ ಸಾಂದ್ರತೆ ಕ್ಲಿಯರ್, ಸಾಂದ್ರತೆ ಜಾಸ್ತಿ ಇದೆ. ಹಾಗಾಗಿ ನೀರಿನ ಮೇಲೆ ಮರ ತೇಲುತ್ತದೆ. ದಟ್ ಇಸ್ ರೈಟ್. ಅವನು ತಪ್ಪು ಹೇಳಿದ್ದಾನೆ. ಕಬ್ಬಿಣ ನೀರಿನಲ್ಲಿ ಮುಳುಗುತ್ತದೆ. ಎಸ್, ಕಬ್ಬಿಣದ ಸಾಂದ್ರತೆ ಜಾಸ್ತಿ ಇದೆ. ಕಬ್ಬಿಣದ ಸಾಂದ್ರತೆ ಜಾಸ್ತಿ ಇದೆ. ನೀರಿನ ಸಾಂದ್ರತೆ ಕಡಿಮೆ ಇದೆ. ನೀರಿನ ಸಾಂದ್ರತೆ ಕಡಿಮೆ ಇದೆ. ಕ್ಲಿಯರ್. ಹಾಗಾಗಿ ಕಬ್ಬಿಣ ನೀರಿನಲ್ಲಿ ಮುಳುಗುತ್ತದೆ. ಕ್ಲಿಯರ್. ನೆಕ್ಸ್ಟ್, ಪಾದರಸ ನೀರಿನಲ್ಲಿ ತೇಲುತ್ತದೆ. ನೆಕ್ಸ್ಟ್, ಕಬ್ಬಿಣ ಪಾದರಸದಲ್ಲಿ ತೇಲುತ್ತದೆ ಅಂತ. ಕ್ಲಿಯರ್. ಪಾದರಸ ನೀರಿನಲ್ಲಿ ತೇಲುತ್ತದೆ ಇಲ್ಲ. ಪಾದರಸ ಏನಿದೆ, ಪಾದರಸದ ಸಾಂದ್ರತೆ ಜಾಸ್ತಿ ಇದೆ. ಕ್ಲಿಯರ್. ನೆಕ್ಸ್ಟ್, ನೀರಿನ ಸಾಂದ್ರತೆ ಕಡಿಮೆ ಇದೆ. ಹಾಗಾಗಿ ನೀರಿನಲ್ಲಿ ಪಾದರಸ ಮುಳುಗುತ್ತದೆ. ದಟ್ ಈಸ್ ತಪ್ಪು. ಓಕೆ. ನೆಕ್ಸ್ಟ್, ಕಬ್ಬಿಣ ಪಾದರಸದಲ್ಲಿ ತೇಲುತ್ತೆ. ಎಸ್, ಕಬ್ಬಿಣದ ಸಾಂದ್ರತೆ ಕಡಿಮೆ ಇದೆ. ಕ್ಲಿಯರ್. ಕಬ್ಬಿಣದ ಸಾಂದ್ರತೆ ಕಡಿಮೆ ಇದೆ. ಪಾದರಸದ ಸಾಂದ್ರತೆ ಜಾಸ್ತಿ ಇದೆ. ಪಾದರಸದ ಸಾಂದ್ರತೆ ಜಾಸ್ತಿ ಇದೆ. ಹಾಗಾಗಿ ಪಾದರಸದ ಮೇಲೆ ಕಬ್ಬಿಣ ತೇಲುತ್ತೆ. ಇದು ರೈಟ್ ಇದೆ. ದಿಸ್ ಒನ್ ಸ್ಟೇಟ್ಮೆಂಟ್ ಈಸ್ ರಾಂಗ್ ಇದೆ. ಯಾಕೆ ಅಂದರೆ ಪಾದರಸದ ಸಾಂದ್ರತೆ ನೀರಿನ ಸಾಂದ್ರತೆಗಿಂತ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಹಾಗಾಗಿ ಪಾದರಸ ನೀರಲ್ಲಿ ತೇಲಲ್ಲ. ಪಾದರಸ ನೀರಲ್ಲಿ ಏನಾಗ್ಬಿಡತ್ತೆ, ಮುಳುಗಿಬಿಡತ್ತೆ. ಅರ್ಥ ಆಗಿದೆ ಅನ್ಕೋತೀನಿ. ಕ್ಲಿಯರ್. ಸಾಮಾನ್ಯವಾಗಿ ಮನೆಯಲ್ಲಿ ಬಳಸುವ ಸಕ್ಕರೆ ಯಾವುದಾಗಿರುತ್ತೆ? ಇದೊಂದು ಬ್ಯೂಟಿಫುಲ್ ಆಗಿರತಕ್ಕಂತಹ ಕ್ವಶನ್. ಕ್ಲಿಯರ್. ಸಾಮಾನ್ಯವಾಗಿ ಮನೆಯಲ್ಲಿ ಬಳಸ್ತಕ್ಕಂಥ ನೋಡಿ, ಈ ಸಕ್ಕರೆ ಗ್ಲೂಕೋಸ್ ನೋಡಿ, ಫಸ್ಟ್ ಇದರ ಹೆಸರು ಬರೆದು ಬಿಡ್ತೀನಿ. ಇದು ನೋಡಿ, ಸುಕ್ರೋಸ್. ಸುಕ್ರೋಸ್ ಸ್ವೀಟೆಲ್ H22O11. ಗ್ಲೂಕೋಸ್ C6H12O6. ಗ್ಯಾಲಕ್ಟೋಸ್ C6H12O6. ಮಾಲ್ಟೋಸ್ CC12H22O11. ನೋಡಿ ಸ್ನೇಹಿತರೆ, ಇದನ್ನು ಸೂಕ್ಷ್ಮವಾಗಿ ನೋಡಿ. ಸಿಂಪಲ್. ಇದು ಒಂದೇ ಥರ ಬರ್ತಾ ಇದೆ ಅಲ್ವಾ? ನೆಕ್ಸ್ಟ್ ಸೂಕ್ಷ್ಮವಾಗಿ ನೋಡಿ. ಸಿಂಪಲ್. ಇವೆರಡು ಒಂದೇ ಥರ ಬರ್ತಾ ಇದೆ. ಓಕೆ. ಎಲ್ಲ ಸಿಂಪಲ್. ಇಲ್ಲಿ ನಾವು ಈ ಕಾರ್ಬೋಹೈಡ್ರೇಟನ್ನು ಮಾನೋಸ್ಯಾಕರೈಡ್ಸ್ ಮೀನ್ಸ್ ಏಕಶರ್ಕರ ಅಂತ. ಕ್ಲಿಯರ್. ಏಕಶರ್ಕರ. ನೆಕ್ಸ್ಟ್ ದ್ವಿಶರ್ಕರ. ಆ್ಯಕ್ಚುಲಿ ಹಿಂಗಲ್ಲ, ಇದರ ಎಕ್ಸ್ಪ್ಲನೇಷನ್ ನಾನು ಥಿಯರಿಯಲ್ಲಿ ಹೇಳ್ತೀನಿ. ಓಕೆ. ಅಲ್ಲಿ ಮಾನೋಸ್ಯಾಕರೈಡ್ಸ್, ಆಲಿಗೋಸ್ಯಾಕರೈಡ್ಸ್. ಮಾನೋಸ್ಯಾಕರೈಡ್ಸಲ್ಲಿ ಮತ್ತು ಟೈಪ್ಸ್ ಬರುತ್ತೆ. ಆಲಿಗೋಸ್ಯಾಕರೈಡ್ಸಲ್ಲಿ ಟೈಪ್ಸ್ ಬರುತ್ತೆ. ಪಾಲಿಸ್ಯಾಕರೈಡ್ಸಲ್ಲಿ ಟೈಪ್ಸ್ ಬರುತ್ತೆ. ಬಟ್ ಇಲ್ಲಿ ಡೈರೆಕ್ಟ್ ಶೂಟ್ ಮಾಡ್ತೀನಿ ಸ್ನೇಹಿತರೆ ನಾನು. ಸೊ ಏಕಶರ್ಕರ ಅಂದರೆ ಸಿಂಪಲ್ GFGA ನೆನ್ಪಿಟ್ಕೊಂಡ್ರೆ ಸಾಕು. ದ್ವಿಶರ್ಕರ ಅಂದರೆ SML ಅಂತ. ನೋಡಿ, ಏಕಶರ್ಕರ ಅಂದರೆ ಇವುಗಳೆಲ್ಲ ಸೂತ್ರ ಏನಾಗಿರುತ್ತೆ, C6H12O6. ದ್ವಿಶರ್ಕರ ಅಂದರೆ C12H22O11. ಅಂದರೆ ಇದು ಕೂಡಬೇಕಷ್ಟೇ. C6H12O6 ಇದೆ, ಕೂಡೋದು. C6H12O6 ಕೂಡಿದ್ರೆ C12 ಆಗುತ್ತೆ, 22 ಆಗುತ್ತೆ, H24 ಆಗುತ್ತೆ, 22 O11 ಆಗುತ್ತೆ. ಇದರಲ್ಲಿ 2 ಹೈಡ್ರೋಜನ್, ಇದರಲ್ಲಿ ಒಂದು ಸೇರಿ ವಾಟರ್ ಏನಾಗುತ್ತೆ, ರಿಮೂವ್ ಆಗುತ್ತೆ. ಅಲ್ಲಿ ನಾನು ಇದರ ಬಗ್ಗೆ ಕ್ಲೀನಾಗಿ ಹೇಳ್ತೀನಿ. ಕ್ಲಿಯರ್. ಸೊ ಗ್ಲೂಕೋಸ್ ಇದರ ಅಣುಸೂತ್ರ ಸಿಂಪಲ್ C6H12O6 ಆಗುತ್ತೆ. ಇದಕ್ಕೆ ನಾವು ಬ್ಲಡ್ ಶುಗರ್ ಅಂತ ಕರಿತೀವಿ, ಗ್ರೇಪ್ ಶುಗರ್ ಅಂತ ಕರಿತೀವಿ, ಕಾರ್ನ್ ಶುಗರ್ ಅಂತ ಕರಿತೀವಿ. ನೆಕ್ಸ್ಟ್ ಫ್ರಕ್ಟೋಸ್, ಇದಕ್ಕೆ ನಾವು ಲೆವಿಲೋಸ್ ಅಂತ ಕರಿತೀವಿ. ಲೆವಿಲೋಸ್ ಅಂತ ಕರಿತೀವಿ. ಗ್ಯಾಲಕ್ಟೋಸ್, ಕ್ಲಿಯರ್, ಇದಕ್ಕೆ ನಾವು ಮಿಲ್ಕ್ ಶುಗರ್ ಅಂತಲೂ ಕೂಡ ಕರಿತೀವಿ. ಇವೆಲ್ಲ ಏಕಶರ್ಕರಗಳು. ಈಗ ಇದಿರ್ತಕ್ಕಂಥದ್ದು ಸುಕ್ರೋಸ್ ಹೇಗಾಗುತ್ತೆ ಅಂದರೆ ಗ್ಲೂಕೋಸ್ ಪ್ಲಸ್ ಫ್ರುಕ್ಟೋಸ್ ಸೇರಿ ಸುಕ್ರೋಸ್ ಆಗುತ್ತೆ. ಮಾಲ್ಟೋಸ್ ಹೇಗಾಗುತ್ತೆ ಅಂದರೆ ಗ್ಲೂಕೋಸ್ ಮತ್ತು ಗ್ಲೂಕೋಸ್ ಸೇರಿ ಮಾಲ್ಟೋಸ್ ಆಗುತ್ತೆ.
ಗ್ಲೂಕೋಸ್ ಮತ್ತು ಗ್ಯಾಲಕ್ಟೋಸ್ ಸೇರಿ ಏನಾಗುತ್ತೆ, ಲ್ಯಾಕ್ಟೋಸ್ ಆಗುತ್ತೆ. ಕ್ಲಿಯರ್. ಈ ಗ್ಲೂಕೋಸ್ ಮತ್ತು ಫ್ರುಕ್ಟೋಸ್ ಸೇರಿ ಏನು ಸುಕ್ರೋಸ್ ಆಗತ್ತಲ್ವಾ, ಇದನ್ನೇ ನಾವೇನಂತ ಕರಿತೀವಿ, ಟೇಬಲ್ ಶುಗರ್ ಅಂತ ಕರಿತೀವಿ. ಟೇಬಲ್ ಶುಗರ್, ಇದನ್ನೇ ಕನ್ನಡದಲ್ಲಿ ಸಕ್ಕರೆ ಅಂತ ಕರಿತೀವಿ. ಕ್ಲಿಯರ್. ಹಾಗಾದರೆ ಸಕ್ಕರೆಯಲ್ಲಿ ಬಳಸ್ತಕ್ಕಂಥದ್ದು ಯಾವುದು ಅಂತ ಕೇಳಿದ್ರೆ ದಟ್ ಇಸ್ ಆಪ್ಷನ್ ಎ, ಸುಕ್ರೋಸ್. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಗ್ಲೂಕೋಸ್, ಗ್ಯಾಲಕ್ಟೋಸ್ ಇವು ಏಕಶರ್ಕರಗಳು. ನೆಕ್ಸ್ಟ್ ದಟ್ ಈಸ್ ಯಾವುದು, ಮಾಲ್ಟೋಸ್. ಕ್ಲಿಯರ್. ಮಾಲ್ಟೋಸ್ ಇದು ಕೂಡ ಮಾಲ್ಟೋಸ್ ದ್ವಿಶರ್ಕರ. ಮಾಲ್ಟೋಸಲ್ಲಿ 2 ಗ್ಲೂಕೋಸ್ನ ಪರಮಾಣು ಇರುತ್ತೆ, ಲ್ಯಾಕ್ಟೋಸಲ್ಲಿ ಗ್ಲೂಕೋಸ್ ಮತ್ತು ಗ್ಯಾಲಕ್ಟೋಸ್ ಇರುತ್ತೆ. ನೋಡಿ, ಅರ್ಥ ಆಗಿದೆ ಅನ್ಕೋತೀನಿ. ಮತ್ತು ಇದು ಯೂಟ್ಯೂಬ್ ವಿಡಿಯೋದಲ್ಲಿ ಆ್ಯಪಲ್ ರಿಲೀಸ್ ಆಗುತ್ತೆ, ಮತ್ತು ನೋಡಿ ಆ್ಯಪಿಗೆ ಸಬ್ಸ್ಕ್ರೈಬ್ ಆದಾಗ ನಿಮಗೆ ಇದ್ರ ಬಗ್ಗೆ ಕ್ಲಿಯಾರಿಟಿ ಸಿಗುತ್ತೆ. ಇಲ್ಲೊಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಪ್ರಶ್ನೆ ಇದೆ. ಹೆಂಗೆ ಪ್ರಶ್ನೆಗಳು ಬರುತ್ತೆ ಇದರಲ್ಲಿ ಅಂದರೆ, ಸಿಂಪಲ್ ಎಕ್ಸಾಂಪಲ್, ಈಗ ಮಿಲ್ಕ್, ಓಕೆ, ಮಿಲ್ಕ್ ಹಾಲಿನಲ್ಲಿರುವ ಏಕಶರ್ಕರ ಯಾವುದು ಅಂತ ಕೇಳ್ತಾನೆ. ಆಪ್ಷನ್ ಎ ಲ್ಯಾಕ್ಟೋಸ್ ಅಂತ ಇರುತ್ತೆ. ಕ್ಲಿಯರ್. ಆಪ್ಷನ್ ಬಿ ಗ್ಯಾಲಕ್ಟೋಸ್ ಅಂತ ಇರುತ್ತೆ. ಆಪ್ಷನ್ ಸಿ ಗ್ಲೂಕೋಸ್. ಹಾಗಾದರೆ ಲ್ಯಾಕ್ಟೋಸ್ ಹಾಕಿದರೆ ಚೆಂಬು, ಗ್ಯಾಲಕ್ಟೋಸ್ ಗ್ಲೂಕೋಸ್ ಇಸ್ ದ ರೈಟ್ ಆನ್ಸರ್. ಲ್ಯಾಕ್ಟೋಸನ್ನು ಮಿಲ್ಕ್ ಶುಗರ್ ಅಂತ ಕರಿತೀವಿ, ಅದು ರೈಟ್. ಆದರೆ ಮಿಲ್ಕ್ ಶುಗರ್ ಕಾಮನ್ ಆಗಿ ಕೇಳಿದ್ರೆ ಲ್ಯಾಕ್ಟೋಸ್ ಇಸ್ ರೈಟ್. ಅವನು ಏಕಶರ್ಕರ ಅಂತ ಕೇಳ್ದ ಅಂದರೆ ಗ್ಲೂಕೋಸ್ ಮತ್ತು ಗ್ಯಾಲಕ್ಟೋಸಿಂದ ಲ್ಯಾಕ್ಟೋಸ್ ಆಗತ್ತೆ. ಅವು ನಮಗೆ ಸರಿಯಾಗಿ ನೆನಪಿರಬೇಕು ಸ್ನೇಹಿತರೆ. ಹಾಗಾಗಿ ಏಕಶರ್ಕರ, ಏಕಶರ್ಕರ, ದ್ವಿಶರ್ಕರ, ದ್ವಿಶರ್ಕರ, ಇದಕ್ಕೆ ಮಾಲ್ಟ್ ಶುಗರ್ ಅಂತ ಕರಿತೀವಿ. ಮಾಲ್ಟ್ ಶುಗರಲ್ಲಿ ಇರ್ತಕ್ಕಂಥ ಕಂಟೆಂಟ್ ಗ್ಲೂಕೋಸ್ ಮತ್ತು ಗ್ಯಾಲಕ್ಟೋಸ್. ಇದನ್ನು ಬ್ಲಡ್ ಶುಗರ್ ಅಂತ ಕರಿತೀವಿ, ಕಾರ್ನ್ ಶುಗರ್ ಅಂತ ಕರಿತೀವಿ, ಗ್ರೇಪ್ ಶುಗರ್ ಅಂತ ಕರಿತೀವಿ. ಇದನ್ನು ನಾವು ಟೇಬಲ್ ಶುಗರ್ ಅಂತ ಕರಿತೀವಿ. ಸಕ್ಕರೆಯ ರೂಪದಲ್ಲಿ ಇದನ್ನು ಬಳಸ್ತೀವಿ. ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಕ್ಲಿಯರ್. ಇದ್ರ ಬಗ್ಗೆ ಡೀಟೇಲ್ ಮತ್ತಿದೆ. ಬಾಹ್ಯಾಕಾಶದಲ್ಲಿದ್ದಾಗ ಮಾನವನಿಗೆ ಆಕಾಶ ಯಾವ ರೀತಿಯಲ್ಲಿ ಕಾಣುತ್ತೆ ಅಂದರೆ, ಬಾಹ್ಯಾಕಾಶಕ್ಕೆ ಹೋದಾಗ ಅಲ್ಲಿ ಕಲ್ಲಿಲ್ಲದ ಕಣಗಳು, ಬೆಳಕನ್ನು ಚದುರಿಸ್ತಕ್ಕಂತಹ ಕೊಲಾಯ್ಡಲ್ ಪಾರ್ಟಿಕಲ್ಸ್ಗಳು ಇರಲ್ಲ, ಸಣ್ಣ ಸಣ್ಣ ಕಣಗಳು ಇರಲ್ಲ. ಹಾಗಾಗಿ ಬೆಳಕು ಚದರಲ್ಲ ಅಂದರೆ ಅಲ್ಲಿ ನಮಗೆ ಯಾವ ರೂಪದಲ್ಲಿ ಕಾಣುತ್ತೆ ಅಂದರೆ ಸಿಂಪಲ್ ಬ್ಲಾಕ್ ಆಗಿ ಕಾಣುತ್ತೆ. ಓಕೆ, ಹಾಗಾಗಿ ಕಣಗಳು ಇಲ್ಲದೆ ಇರೋದ್ರಿಂದ ಬಾಹ್ಯಾಕಾಶದಲ್ಲಿದ್ದಾಗ ಮಾನವನಿಗೆ ಆಕಾಶ ಏನಾಗುತ್ತೆ, ಕಪ್ಪಾಗಿ ಕಾಣುತ್ತೆ. ಆಕಾಶ ನೀಲಿ ಎಲ್ಲಿ ಕಾಣುತ್ತೆ, ಆಕಾಶ ಕೆಂಪು ಎಲ್ಲಿ ಕಾಣುತ್ತೆ, ಅವೆಲ್ಲವೂ ಕೂಡ ನಿಮಗೆ ಮತ್ತೆ ನಾನು ಮುಂದೆ ಎಕ್ಸ್ಪ್ಲನೇಷನ್ ಮಾಡ್ತಾ ಬರ್ತೀನಿ. ಆ್ಯಪಿಗೆ ಜಾಯ್ನ್ ಆಗಿ ಎಲ್ಲ ಕ್ಲಾಸಸ್ಗಳು ಸಿಗುತ್ತೆ ಅಂತ ಹೇಳ್ತಾ, ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ. ನಮಸ್ಕಾರ.